ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಸ್ಪೆಷಲ್ ಆಗಿರ್ತಕ್ಕಂಥ ವಾರಾಂತ್ಯದ ಅಥವಾ ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಬನ್ನಿ, ದಾವಣಗೆರೆ ನಗರದಲ್ಲಿ ಏನಿರ್ತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನಿರ್ತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನಿರ್ತಿದೆ, ದೇಶ ವಿದೇಶಗಳಲ್ಲಿ ಏನಿರ್ತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ಎಲ್ಲದಕ್ಕಿಂತ ಮುಂಚಿತವಾಗಿ ಅಕ್ಟೋಬರ್ 4ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದದಿಂದ ನಿಮ್ಮ ಜೋಡಿ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಆಗಲಿ ಅಂತ ಹರಿಸ್ತಾ ಯಾರೆಲ್ಲ ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ಕೈ ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಶ್ರೀ ಆಂಜನೇಯನ ಒಂದು ಕೃಪಾಶೀರ್ವಾದ, ಅದೇ ರೀತಿ ಶನೇಶ್ವರನ ಒಂದು ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ದಿನವನ್ನು ಶುರು ಮಾಡೋಣ. ಸೊ ಇವತ್ತು ವಾರಾಂತ್ಯ ಅಂತ ನಾನು ಆಗಲೇ ಹೇಳಿದೆ, ಎಲ್ಲ ಕಡೆ ಒಂದಷ್ಟು ಮಳೆಯ ವಾತಾವರಣ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಕರ್ನಾಟಕದಾದ್ಯಂತ ಒಂದಷ್ಟು ಕಡೆ ಮಳೆ ಬಂದೇ ಬರುತ್ತೆ ಅಂತ ಹೇಳಲಾಗಿದೆ. ಸೊ ಹವಾಮಾನ ಇಲಾಖೆಯ ಪ್ರಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಇದೆ ಅಂತೆ. ಅಷ್ಟರ ಮಟ್ಟಿಗಿನ ಒಂದು ಮಳೆ ಬರುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಬರಲಿ, ಎಲ್ಲೆಲ್ಲಿ ನಮ್ಮೆಲ್ಲ ರೈತರು ಬೆಳೆನ ಬೆಳೆದ್ಬಿಟ್ಟು ಕಾಯ್ತಾ ಇದ್ದಾರೆ, ಒಂದು ಒಳ್ಳೆ ಮಳೆ ಬೇಕು ಅಂಥೇಳಿ, ರಾಗಿ ಆಗಿರ್ಬೋದು, ಮೆಕ್ಕೆಜೋಳಕ್ಕಾಗಿರ್ಬೋದು, ಅಲ್ಲೊಂದು ಒಳ್ಳೆ ಮಳೆ ಬಂದರೆ ಖಂಡಿತ ಅವರ ಬದುಕು ಹೊಸನಾಗೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಅಂಥ ಒಂದು ಮಳೆ ಬಂದು ಅವರಿಗೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ, ಇನ್ನು ಇವತ್ತಿನ ದಿನ ವಿಶೇಷದಲ್ಲಿ ಏನೆಲ್ಲ ಬೇರೆ ವಿಚಾರಗಳಿದೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಇವತ್ತು ವಿಶ್ವ ಪ್ರಾಣಿ ದಿನ ಇದೆ, ಅಂದರೆ ವರ್ಲ್ಡ್ ಅನಿಮಲ್ ಡೇ ಇದೆ. ಈ ಒಂದು ಪ್ರಾಣಿ ಸಂಕುಲ ಅಂತಕ್ಕಂಥದ್ದು ಮನುಷ್ಯನಿಗೆ ಅದು ಎಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥದ್ದನ್ನು ನಾನು ಆಗಿಂದಾಗಲೇ ಹೇಳ್ತಾನೆ ಇರ್ತೀನಿ. ಒಂದು ವೇಳೆ ನಾನು ತುಂಬ ಸಲ ಈ ಎಕ್ಸಾಂಪಲ್ನ ಹೇಳಿದ್ದೀನಿ, ಮತ್ತೆ ಹೇಳಬೇಕಾಗತ್ತೆ, ಯಾಕೆಂದರೆ ಇವತ್ತು ವಿಶ್ವ ಪ್ರಾಣಿಗಳ ದಿನ. ನಮಗೆ ಕಾಡು ಪ್ರಾಣಿಗಳು ಎಷ್ಟು ಮುಖ್ಯನೋ ಅದೇ ರೀತಿ ಸಾಕು ಪ್ರಾಣಿಗಳು ಕೂಡ ಮುಖ್ಯ ಆಗುತ್ತೆ. ಒಂದು ವೇಳೆ ಎರಡರಲ್ಲಿ ಏನಾದರೂ ಒಂದು ಸ್ವಲ್ಪ ಏರುಪೇರು ಆಗ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗಿಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ಈ ಕಾಡು ಪ್ರಾಣಿಗಳು ಮತ್ತು ಸಸ್ಯಾಹಾರಿ ಪ್ರಾಣಿಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ನಮಗೆ ಡೇಂಜರಸ್ ಅಥವಾ ಅತಿ ಹೆಚ್ಚು ಉಪದ್ರವ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಜಿಂಕೆಯ ಒಂದು ಸಂಕುಲ ಅಥವಾ ಕೃಷ್ಣಮೃಗ ಸಂಕುಲ, ಒಂದು ಆ ರೀತಿಯ ಒಂದು ಸಸ್ತನಿ ಪ್ರಾಣಿ ಅಂತ ಹೇಳ್ಬೋದು. ಅವೆಲ್ಲ ಯಾವ ಮಟ್ಟಿಗಿನ ಒಂದು ಶಾರ್ಪ್ ಆಗಿರ್ತವೆ ಅಂತ ಹೇಳಿದ್ರೆ ಎಕರೆಗಟ್ಟಲೆ ಫಸಲುಗಳನ್ನು ರಾತ್ರಿ ಕಳೆದು ಹಗಲು ಬರೋದರೊಳಗಡೆ ಎಲ್ಲ ಮುಗಿಸ್ಬಿಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸೊ ಹಾಗಾದರೆ ಅವಿರೋದೇ ತಪ್ಪ ಅಂತ ಹೇಳಿದ್ರೆ ಖಂಡಿತ ಅಲ್ಲ, ಅವು ಕೂಡ ಇರಬೇಕಾಗತ್ತೆ. ಪ್ರಕೃತಿಯ ಸಮತೋಲನ ಮುಂದೆ ಕಾಪಾಡಬೇಕಿದೆ. ಅದೇ ರೀತಿ ಆ ಒಂದು ಪ್ರಾಣಿ ಸಂಕುಲಗಳ ಒಂದು ಗ್ರೋತನ್ನು ಅವಾಯ್ಡ್ ಮಾಡಲಿಕ್ಕೆ, ಅದರ ಒಂದು ಸಂಖ್ಯೆ ಹೆಚ್ಚಾಗದಿರಾಗಿ ನೋಡ್ಕೊಳ್ಳಿಕ್ಕೆ ಈ ಕಾಡು ಪ್ರಾಣಿಗಳು ಕೂಡ ತುಂಬ ಅವಶ್ಯಕವಾಗುತ್ತೆ. ನಮ್ಮ ಹುಲಿ ಆಗಿರ್ಬೋದು, ಚಿರತೆಗಳಾಗಿರ್ಬೋದು, ಸಿಂಹಗಳಾಗಿರ್ಬೋದು, ಇವೆಲ್ಲ ಇದ್ದಾಗ ಆ ಒಂದು, ಏಕೆಂದರೆ ಜಿಂಕೆ ಒಮ್ಮೆ ಒಂದು ಮರಿ ಹಾಕ್ತು ಅಂದರೆ 6-8 ಮರಿಗಳನ್ನ ಹಾಕತ್ತಂತೆ. ಆ ರೀತಿ ಒಂದು ಹೆಚ್ಚು ಮರಿ ಹಾಕ್ತಾ ಹೋದಾಗ ಕಾಡೆಲ್ಲ ಸಂಪೂರ್ಣ ನಾಶ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಆ ಕಾಡು ನಾಶ ಆದಾಗ ಅವು ಆಹಾರವನ್ನು ಹರಿಸಿ ನಗರಕ್ಕೆ ಬರ್ತಕ್ಕಂಥ ಮತ್ತು ಈ ನಮ್ಮ ಒಂದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳ ಕಡೆಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಪ್ರಾಣಿ ಸಂಕುಲಗಳ ಒಂದು ಸಮಸ್ಥಿತಿ ಕಾಪಾಡ್ತಕೊಳ್ತದ್ದು ತುಂಬ ಮುಖ್ಯ ಅಂಥೇಳಿ ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದೆ. ಬನ್ನಿ, ಒಂದು ಕರೆ ಬರ್ತಾ ಇದೆ. ಮೊದಲಿಗೆ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಎಸ್, ನಾನು ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ನಿಮ್ದು? ನಂದು ಕೂಡ ಆಯ್ತು. ಏನು ತಿಂಡಿ ತಿಂದ್ರಿ? ನಮ್ದು ಪಲಾವ್ ಸರ್. ಪಲಾವ್ ಬಸನ್ ಬಜ್ಜಿ ಮಾಡಿದ್ದೀರಾ? ಮೊಸರು ಬಜ್ಜಿ ಇಲ್ಲ ಸರ್, ಪಲಾವ್ ಅಷ್ಟೇ. ನಿಮ್ದು? ಪಲಾವ್ ಅಷ್ಟೇ. ಓಕೆ, ನಮ್ದು ಇವತ್ತು ರೊಟ್ಟಿ ಮಾ. ಸೂಪರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರಿಗೂ ಇಲ್ಲ. ಓಕೆ, ಸೊ ಇವತ್ತು ವರ್ಲ್ಡ್ ಅನಿಮಲ್ ಡೇ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಹಾ ಸರ್, ಅಂದ್ರೆ ಪ್ರಾಣಿಗಳನ್ನ ನಾವು ತುಂಬಾ ಈಗಿನ ಜನರೇಷನ್ ತುಂಬಾ ಇರಿಟೇಟ್ ಮಾಡ್ತಿದೀವಿ. ಇನ್ನೊಂದು, ಈಗ ಮನುಷ್ಯ ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಾಣಿಗಳನ್ನ ಬಳಸ್ಕೊಂತಿದ್ದಾರೆ. ಸೊ ಇನ್ನೊಂದ್ ಕಡೆ ನೋಡೋದಾದ್ರೆ ಅವಕ್ಕೋಸ್ಕರನೇ ಝೂ ಆಗ್ಲಿ ಅಥವಾ ಸ್ಯಾಂಚುರೀಸ್ ಗಳಾಗ್ಲಿ ಮಾಡಿ ಇಟ್ಟಿದ್ದಾರೆ. ಅದು ಒಂದು ಒಳ್ಳೆ ವಿಷಯ. ಬಟ್ ಆದ್ರೂ ನಮ್ಮ ಕೈಲಾದಷ್ಟು ನಾವು ಪ್ರಾಣಿಗಳನ್ನ ಕಾಪಾಡೋಣ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ, ಈ ಪ್ರಾಣಿಗಳನ್ನ ಕೆಲವೊಂದು, ಅದರಲ್ಲೂ ಕೂಡ ಈ ಮನುಷ್ಯನ ಮಾತು ಕೇಳ್ತಕ್ಕಂಥ ಪ್ರಾಣಿಗಳನ್ನ ಸರ್ಕಸ್ನಲ್ಲಿ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಅವಕ್ಕೆ ಎಲ್ಲ ಪಳಗಿಸ್ಬಿಟ್ಟು ಉಪಯೋಗಿಸ್ಕೊಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಸರ್, ಅದು ಎಲ್ಲ ತಪ್ಪು. ಅಟ್ಲೀಸ್ಟ್ ಅದು ನಾವು ಅವಕ್ಕಂತೂ ಅರ್ಥ ಮಾಡ್ಕೊಂತವೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಅದ್ರ ಏನು ಪ್ರಾಣಿಗಳಿಗಿಂತ ಹೆಚ್ಚು ಒಂದ್ ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಮುಂದೆ ಇದೀವಿ. ಅಟ್ಲೀಸ್ಟ್ ನಾವಾದ್ರೂ ಅವುಗಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವುಗಳನ್ನ ಚೆನ್ನಾಗಿ ನೋಡ್ಕೋಬೇಕು.
ಯಾಕಂದ್ರೆ ನಾವ್ ಮಾತ್ ಬರೋರೆ ಇಷ್ಟೊಂದ್ ಕಷ್ಟ ಅನ್ಭವಿಸ್ತಿರುವಾಗ ಅವ್ರ ಮಾತೇ ಬರ್ತಿರಲ್ಲ, ಅಂದ್ರೆ ಮೂಕ ಪ್ರಾಣಿಗಳು. ಅವ್ರಿಗೆ ಹೇಳ್ಕೊಳಕ್ ತುಂಬಾನೇ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾವ್ ಅದನ್ನ ಅರ್ಥ ಮಾಡ್ಕೊಂಡು ಅವುಗಳನ್ನ ನೋಡ್ಕೋಬೇಕು ಸರ್. ನಿಜ ನಿಜ. ಆದರೂ ಕೂಡ ಈ ಮನುಷ್ಯ ಜೀವಿ ಅದು ಎಷ್ಟು ಆಸೆ ಬರುತ್ತ ಅಂತ ಹೇಳಿದ್ರೆ, ಮಾತೇ ಬರ್ದೇ ಇರೋ ಪ್ರಾಣಿ ಕಡೆಯಿಂದನೂ ಕೂಡ ದುಡಿಸ್ಕೊಂಡು ತಿಂತಾನಲ್ವಾ. ಹೌದು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಶ್ನೆ ಕೇಳ್ಬೋದಾ? ಹಲೋ. ಹಾಂ, ಹೇಳಿ ಹೇಳಿ. ಮತ್ತೆ ಅದೇ ಶುಭಾಶಯ. ಸರ್, ಒಂದ್ ಸಾಂಗ್ ಹೇಳೋಣ ಅಂತ ಹೇಳ್ತಿದ್ದೆ. ಖಂಡಿತ ಹೇಳಿಮ್ಮ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆನ್ನ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಒಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳ ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ. ಸೊ ಆ ಭಗವಂತನ ಹತ್ರ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದು ಆ ಹಾಡಿನಲ್ಲಿ ಎಲ್ಲವನ್ನ ತಿಳಿಸ್ಬಿಟ್ಟಿದ್ದಾರಲ್ವಾ. ಹೌದು ಸರ್. ಥ್ಯಾಂಕ್ ಯು ಮ್ಯಾಮ್. ತುಂಬ ಒಂದು ಒಳ್ಳೆ ಸಾಂಗನ್ನು ಹೇಳಿದ್ರಿ. ರಾಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಹಾಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ. ಹೌದು ಸರ್, ಕರೆಕ್ಟ್. ಎಸ್ ಎಸ್, ಥ್ಯಾಂಕ್ ಯು ಮಾ. ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ಓಕೆನಾ. ಸೊ ಮಿಡ್ ಟರ್ಮ್ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ಕರೆ ಮಾಡಿದಾಗ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಿ ಪ್ರಿಪೇರ್ ಮಾಡಿ, ಚೆನ್ನಾಗಿ ಸ್ಕೋರ್ ಅಪ್ ಮಾಡಿ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಹಾಂ ಸರ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ವರ್ಲ್ಡ್ ಅನಿಮಲ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಅನಿಮಲ್ಸನ್ನು ನಾವು ಯಾವೆಲ್ಲ ರೀತಿಯಿಂದ ಚಿತ್ರಹಿಂಸೆ ಕೊಟ್ಟು ಬಳಸ್ಕೊಂಡ್ರೂ ಕೂಡ ತುಂಬ ಸಂದರ್ಭಗಳಲ್ಲಿ ಆ ಪ್ರಾಣಿಗಳು ಮನುಷ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತದೆ. ಅಂಥ ಆನೆಯನ್ನೇ ಬಳಸ್ಕೊಳ್ತಕ್ಕಂಥ ಬುದ್ಧಿಮಟ್ಟ ಯಾರಿಗಾದರೂ ಇದೆ ಅಂದರೆ ಅದು ಕೇವಲ ಮಾನವನಿಗೆ ಮಾತ್ರ ಇರ್ತಕ್ಕಂಥದ್ದು. ಏಕೆಂದರೆ ಒಮ್ಮೆ ಆನೆ ರೊಚ್ಚಿಗೆದ್ದೇಳ್ತು, ಸಿಟ್ಟಿಗೆದ್ದೇಳ್ತು ಅಂದರೆ ಅದರ ಮುಂದೆ ನೀವು ಎಂಥ ಒಂದು ದೊಡ್ಡ ಬಂಡೆಗಲ್ಲೇ ತೆಗೆದು ಇಟ್ಟರೂ ಕೂಡ ಕ್ಷಣ ಮಾತ್ರದಲ್ಲಿ ಒದ್ದು ಹೋಗ್ಬಿಡ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ. ಏಕೆಂದರೆ ಅದು ತೂಕ ಅಂದರೆ 5,000 kg 6,000 kg ಇರ್ತವೆ ಒಂದೊಂದು ಆನೆಗಳು. ಅಂಥದ್ರ ಮುಂದೆ ನಮ್ಮ 50-60 kg ಎಲ್ಲ ಮನುಷ್ಯ ಯಾವ ಲೆಕ್ಕ ಆಗಿಬಿಡ್ತಾನೆ, ಯೋಚನೆ ಮಾಡಿ ಒಮ್ಮೆ ಅಲ್ವಾ. ಸೊಂಡ್ಲಿಂದ ಹಿಂಗೆ ಕಿತ್ತು ಬಿಸಾಕ್ತು ಅಂದರೆ ಹೋಗೊಂದು 200-300 ಮೀಟ್ರ್ ದೂರ ಬಿದ್ದುಬಿಟ್ಟಿರ್ತೀವಿ. ಹಂಗೆ ಕಿತ್ತು ಬಿಸಾಕ್ಬಿಡತ್ತೆ ರೊಚ್ಚಿಗೆದ್ದೇಳ್ತು ಅಂದರೆ. ಆದರೆ 50 kg 60 kg ಇರ್ತಕ್ಕಂಥ ಒಬ್ಬ ಮನುಷ್ಯ 6,000 kg ಇರ್ತಕ್ಕಂಥ ಆನೆ ಪಳಗಿಸ್ತಾನೆ ಅಂದರೆ ಈ ಮನುಷ್ಯನ ಬುದ್ಧಿಮಟ್ಟಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ಏನು ಅಂದರೆ ಒಳ್ಳೆಯದನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಖಂಡಿತ ಮನುಷ್ಯ ಈಗಾಗಲೇ ಏನು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಇನ್ನೂ ಏನೇನೋ ಅಭಿವೃದ್ಧಿಗಳನ್ನ ಮಾಡಿಕೊಂಡು ಯಶಸ್ಸಾಗ್ತಾನೆ. ಆದರೆ ನಮ್ಮ ಮನುಷ್ಯನ ಒಂದು ಸಂಕುಚಿತ ಭಾವನೆ ಹೇಗೆ ಅಂದರೆ ಯಾವಾಗಲೂ ಕೂಡ ಸಣ್ಣತನದ ಕಡೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಹಾಗಾಗಿನೇ ಮನುಷ್ಯ ಎಷ್ಟೇ ಡೆವಲಪ್ಮೆಂಟ್ ಆದರೂ ಕೂಡ ಅದಕ್ಕೆ ಭಗವಂತ ಒಂದು ಮಾತು ಹೇಳ್ತಾರೆ ಯಾವಾಗಲೂ ಕೂಡ, ನಾನು ಮನುಷ್ಯರನ್ನು ಸೃಷ್ಟಿ ಮಾಡಿದೆ, ನಾನು ನೆಮ್ಮದಿಯಾಗಿದ್ದೀನಿ. ಆದರೆ ಆ ಮನುಷ್ಯ ಅಂತಕ್ಕಂಥವನು ಒಂದು ಡಿವೈಸ್ ಏನು ಕಂಡುಹಿಡಿದುಬಿಟ್ಟ, ಮೊಬೈಲ್ ಅಂತಕ್ಕಂಥದ್ದು, ಅವನೂ ನೆಮ್ಮದಿಯಾಗಿರಲಿಲ್ಲ, ನನಗೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ಬೇರೆಯವ್ರಿಗೆ ಯಾರಿಗೂ ನೆಮ್ಮದಿ ಅಂತಕ್ಕಂಥದ್ದನ್ನೇ ಕೊಟ್ಟಿಲ್ಲ ಈ ಮನುಷ್ಯ ಅಂತ ಹೇಳ್ತಾನೆ. ಅಂಥ ಒಂದು ಮೂರ್ಖರ ಒಂದು ಡಿವೈಸ್ ಅಂತ ಹೇಳಿದ್ರೆ ಇವತ್ತು ಈ ಮೊಬೈಲ್ ಅಂತ ಅನಿಸುತ್ತೆ. ಎಸ್, ಅದನ್ನು
ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಖಂಡಿತ ಒಳ್ಳೆಯದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಆದರೆ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಹೋದರೆ ಅದರಷ್ಟು ವರ್ಸ್ಟ್ ಕೆಟ್ಟದ್ದು ಯಾವುದೂ ಇಲ್ಲ. ಏಕೆಂದರೆ ಇವತ್ತು ಮೊಬೈಲ್ನಲ್ಲಿ ಏನು ಬೇಕಾದರೂ ಬರುತ್ತೆ, ಇಂಥದ್ದು ಬರಲ್ಲ ಅಂತ ಹೇಳಲ್ಲ. ಯಾವುದೇ ಒಂದು ಫಾರ್ಮುಲಾ ಸಿಗುತ್ತೆ, ಯಾವುದೇ ಒಂದು ಲೆಕ್ಕ ಅರ್ಥ ಆಗ್ತಾ ಇಲ್ವ ಸಿಗುತ್ತೆ, ಯಾವುದೇ ಒಬ್ಬ ಎಕ್ಸ್ಪರ್ಟ್ ಟೀಚರಿಂದ ನಿಮಗೆ ಪಾಠ ಬೇಕಾ ಸಿಗುತ್ತೆ. ಏನೋ ಒಂದು ನೀವು ತುಳು ಕಲಿಬೇಕಾ, ಸಂಸ್ಕೃತ ಕಲಿಬೇಕಾ, ಅಮೇರಿಕನ್ ಲ್ಯಾಂಗ್ವೇಜ್ ಕಲಿಬೇಕಾ, ವೆಸ್ಟರ್ನ್ ಲ್ಯಾಂಗ್ವೇಜ್ ಕಲಿಬೇಕಾ, ನೀವು ವಿಶ್ವದಲ್ಲಿರ್ತಕ್ಕಂಥ ಯಾವ ಲ್ಯಾಂಗ್ವೇಜ್ ಕಲಿತೀವಿ ಅಂದರೂ ಸಿಗುತ್ತೆ. ವಿಶ್ವದಲ್ಲಿರ್ತಕ್ಕಂಥ ಯಾವ ಸೈನ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೂ ಹೇಳ್ಕೊಡ್ತಾರೆ. ವಿಶ್ವದಲ್ಲಿರ್ತಕ್ಕಂಥ ಯಾವ ಒಂದು ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ ಅಥವಾ ನಿಮ್ಗೆ ಏನೋ ಒಂದು ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ, ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನೂರು ಉತ್ತರಗಳು ಸಿಗ್ತವೆ. ನಿಮ್ಗೆ ಏನು ಮಾಡಿದ್ರೆ ಅದು ಸಾಲ್ವ್ ಆಗುತ್ತೆ. ಏನೋ ಹೈವೇಲಿ ಹೋಗ್ತಾ ಇದ್ದಾಗ ಸಡನ್ನಾಗಿ ಗಾಡಿ ಬ್ರೇಕ್ ಫೇಲ್ ಆಗಿಬಿಟ್ಟಿದೆಯಾ, ಏನು ಮಾಡಬೇಕು, ತಕ್ಷಣ ಗೂಗಲಲ್ಲಿ ಕೇಳಿದ್ರೆ 100 ಉತ್ತರಗಳು ಬರುತ್ತೆ ಏನು ಮಾಡ್ಬೋದು ಅಂತೇಳಿ. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಅದರಿಂದ ಇದೆ ಅಫ್ಕೋರ್ಸ್. ಆದರೆ ಇದೇ ಗೂಗಲಿಂದ ಇನ್ನಷ್ಟು ಕೆಡುಕುಗಳು ಇದೆ. ನೀವು ಬಾಂಬ್ ಹೇಗೆ ತಯಾರಿಸಬೇಕು, ಯಾರನ್ನಾದರೂ ಹೇಗೆ ಮರ್ಡರ್ ಮಾಡಬೇಕು ಅಥವಾ ಯಾರಿಗಾದ್ರೂ ಹೇಗೆ ತೊಂದರೆ ಕೊಡಬೇಕಾ, ಇದಕ್ಕೂ ಉತ್ತರಗಳನ್ನ ಕೊಡುತ್ತೆ. ಸೇಮ್ ನಾನು ಹೇಳ್ತಾ ಇದ್ದೀನಲ್ಲ, ಈ ಕೈಯಿಂದ ಏನು ಬೇಕಾದರೂ ಮಾಡಬಹುದು. ಒಳ್ಳೆಯದನ್ನು ಮಾಡಬೇಕು ಅಂತ ಹೋದರೆ ಖಂಡಿತ ಅದಕ್ಕೊಂದು ಯಶಸ್ಸು ಸಿಗುತ್ತೆ. ಕೆಡುಕು ಮಾಡಬೇಕು ಅಂತ ಹೋದರೆ ಆ ಕೆಟ್ಟದ್ರಲ್ಲಿ ನಮ್ಮ ಪಾಲು ಹೆಚ್ಚಾಗತ್ತೆ, ನಮಗೂ ಕೆಡದಕ್ಕಾಗತ್ತೆ. ಹಾಗಾಗಿ ಯಾವಾಗಲೂ ಕೂಡ ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಪಾಸಿಟಿವ್ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾರೆ. ಖಂಡಿತ ಪಾಸಿಟಿವಿಟಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯದೇ ಆಗತ್ತೆ. ಹಾಗಾಗಿ ಯಾವಾಗಲೂ ನಾವು ಅದರಿಂದ ಕೆಡುಕು ಒಳಿತರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಒಳಿತನ್ನೇ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ ಅಂತ ಕೇಳ್ಕೊಳ್ತಾ, ಪ್ರಾರಂಭದಲ್ಲೇ ನಮ್ಮೆಲ್ಲ ಉದ್ಯೋಗ ಮಿತ್ರರಿಗೆ ಒಂದಷ್ಟು ಜಾಬ್ ಅಲರ್ಟ್ ಬಗ್ಗೆ ಹೇಳಿಬಿಡ್ತೀನಿ. ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಕಾಲ್ ಫಾರ್ ಮಾಡಿದ್ದಾರೆ. ಯಾರೆಲ್ಲ ಜಾಬ್ ಅಲರ್ಟ್ಸ್ಗೋಸ್ಕರ ನೋಡ್ತಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಗಮನ ವಹಿಸಿ. ಆನ್ಲೈನಲ್ಲಿನೇ ಇದೆ ಇದರದ್ದು ಒಂದು ಅಪ್ಲಿಕೇಶನ್ ಡೀಟೇಲ್ಸು ಮತ್ತು ಯಾವೆಲ್ಲ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅಂತ ಹೇಳಿ ದಯವಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಏಕೆಂದರೆ ನನಗೆ ಗೊತ್ತು ಯುವ ಮಿತ್ರರು ತುಂಬ ಕೆಲಸದ ಕಡೆ ಹುಡುಕಾಡ್ತಾ ಇರ್ತಾರೆ. ಆದರೆ ಆನ್ಲೈನ್ನಲ್ಲಿ ವೆಬ್ಸೈಟ್ಗಳಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಏನಿದ್ರು ಅವರಿಗೆಲ್ಲ ರೆಡಿ ಫುಡ್ ಬೇಕು. ಆನ್ಲೈನ್ ಇರ್ತಕ್ಕಂಥದ್ದು ಕೇವಲ ಇನ್ಸ್ಟಾಗ್ರಾಮ್, ವಾಟ್ಸಪ್, ರೀಲ್ಸ್ ನೋಡೋದಕ್ಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಈ ಥರ ವೆಬ್ಸೈಟ್ಗಳನ್ನ ಸರ್ಚ್ ಮಾಡಿ, ಸಾಕಷ್ಟು ಉದ್ಯೋಗಗಳು ನಿಮಗೆ ಅಲ್ಲಿ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇನ್ನಷ್ಟು ಉದ್ಯೋಗಗಳ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅದೆಲ್ಲದಕ್ಕಿಂತ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಇದನ್ನು ತುಂಬ ಎಚ್ಚರಿಕೆಯಿಂದ ನಾವೆಲ್ಲರೂ ತೊಗೋಬೇಕಾಗತ್ತೆ. ಇದು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಮೂರ್ಖರ ಸಂತೆ, ಈಗಿನ ಮೂರ್ಖರ ಸಂತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಮೇರಿಕೆಯಿಂದ ಬರತಕ್ಕಂಥ ವಿಚಾರ. ಅದರಲ್ಲೂ ಕೂಡ 7,50,000ಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರ ಭವಿಷ್ಯವನ್ನು ಅತಂತ್ರಕ್ಕೆ ದೂಡ್ತಾ ಇದೆ ಈ ನಿರ್ಧಾರ. ನಮ್ಮ ಭಾರತದಲ್ಲ, ಅಮೇರಿಕದ 7.5 ಲಕ್ಷಕ್ಕಿಂತ ಹೆಚ್ಚು ಜನರ ಭವಿಷ್ಯವನ್ನು ಆತಂಕಕ್ಕೆ ದೂಡ್ತಾ ಇದೆ. ಅದರಲ್ಲೂ ಕೂಡ ಅಮೇರಿಕದ ಒಂದು ಹೆಚ್ಚು ಸರ್ಕಾರಿ ಕೆಲಸಗಳಲ್ಲಿ ನಮ್ಮ ಭಾರತೀಯರು ತುಂಬ ಜನ ಇದ್ದಾರೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಅಮೇರಿಕ ಹಿಂದೆಂದೂ ಕಾಣದಂತಹ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಂತೆ. ಹಾಗಾಗಿಯೇ ಅಮೇರಿಕದ ಅಧ್ಯಕ್ಷರು ಹುಚ್ಚುಚ್ಚಾಗಿ ನಮ್ಮ ಔಷಧಿಗಳ ಮೇಲೆ 100% ತೆರಿಗೆ ಹಾಕ್ತಾ ಇರ್ತಕ್ಕಂಥದ್ದು, ಸಡನ್ನಾಗಿ ಇಂಪೋರ್ಟ್ ಟ್ಯಾಕ್ಸ್ ಮೇಲೆ 50% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ಏನು ಅತ್ಯಂತ ಸ್ನೇಹಪರ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನು ಶತ್ರು ರಾಷ್ಟ್ರವಾಗಿ ಪರಿಗಣಿಸ್ಕೊಳ್ತಾ ಇರೋದು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಮಂಡಕ್ಕಿ ತಿಪ್ಪಣ್ಣ ಹಾಲಿವಾಡ. ಮಂಡಕ್ಕಿ ತಿಪ್ಪಣ್ಣ ಹಾಲಿವಾಡ. ಸರ್, ಮಂಡಕ್ಕಿ ತಿಪ್ಪಣ್ಣ ಅಂತ ಏನಕ್ಕೆ ಹೆಸರಿದೆ ಅಂತ ಒಂಚೂರು ಹೇಳ್ಬಿಡಿ ಸರ್, ನಮಗೂ ಖುಷಿ ಆಗುತ್ತೆ. ಅಡ್ಡ ಹೆಸರು ಸರ್ ಅದು. ನಮ್ಮ ಹೆಸರನ್ನ ಈಗ ಈ ರೀತಿ ಇರೋದ್ರಿಂದ ಏನಾಕೈತಿ, ಎಲ್ಲದಕ್ಕೂ ಅನುಕೂಲ ಆಕೈತಿ. ನಾನು ಸ್ವಲ್ಪ ಭತ್ತ ವ್ಯಾಪಾರ ಅದು ಮಾಡ್ತಿದ್ನಲ್ಲ, ಅಡ್ಡ ಹೆಸರು ಇರೋದ್ರಿಂದ ಅನುಕೂಲ ಆಕೈತಿ. ಓಕೆ, ಅಂದ್ರೆ ಇನ್ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಮಂಡಕ್ಕಿ ಮಾರ್ತಾ ಇದ್ರ ಅಥವಾ ಹೆಂಗದು? ಏನಿಲ್ಲ ಸರ್, ಏನಿಲ್ಲ ಸರ್, ಇದು ನಾವೇನು ಸಣ್ಣರಿದ್ದಾಗೆ ತಿಂತಿದ್ವಿ ಅನ್ನೋದಕ್ಕೆ. ಮಂಡಕ್ಕಿ ತಿಂತಿದ್ರಂತ? ಹಾ, ಸಣ್ಣನಿದ್ದಾಗೆ ಏನ್ ಕೇಳಿದ್ರು ಬರೀ ಮಂಡಕ್ಕಿ ಕೊಡ್ಸ್ಕೊಂತಿದ್ವಿ ಅಂತ. ಅದಕ್ಕೆ ಮಂಡಕ್ಕಿ ತಿಪ್ಪಣ್ಣ ಅಂತ ಇಟ್ಬಿಟ್ಟಿದ್ದಾರೆ. ಅದಂಗ ಅಡ್ಡ ಹೆಸರು ಬಂದ್ಬಿಟ್ಟೈತಿ. ಓಕೆ, ಇದರಿಂದ ಬೇಜಾರಿದೆಯಾ, ಖುಷಿ ಇದೆಯಾ ನಿಮ್ಗೆ? ನಮ್ಗೆ ಜಮೀನ್ ಐತಿ ಸರ್. ಅದಲ್ಲ, ಈ ಅಡ್ಡ ಹೆಸರಿಂದ ನಿಮಗೆ ಖುಷಿ ಆಗತ್ತಾ ಬೇಜಾರಾಗತ್ತಾ ಕೇಳಿದೆ? ಇಲ್ಲ ಸರ್, ಅದು ಬಿಟ್ರನೆ ಅದು ಸರಿಯಾಗದಲ್ಲ ಸರ್. ಈಗ ತಿಪ್ಪಣ್ಣ ಅನ್ನೋರು ಇಲ್ಲಿ ನೈಟಿಗೆ ನಡ್ಕೊಂಡ್ರ ಅಂತಕ್ಕಂಥದ್ದು ಜನ ಬಹಳ ಜನ ಆಗ್ಬಿಡ್ತಾರೆ. ಈ ಹೆಸರು ಹೇಳಿದ್ರೆ ನಮ್ದು ಬಹಳ ಜನಕ್ಕೆ ಅರ್ಥ ಆಗುತ್ತೆ. ಓ, ಮಂಡಕ್ಕಿ ತಿಪ್ಪಣ್ಣ ಅಂದ್ರೆ ಈಸಿಯಾಗಿ ಅರ್ಥ ಆಗ್ಬಿಡತ್ತೆ. ಅಡ್ವಾಂಟೇಜ್ ಅನ್ನಿ ಒಂದ್ ಲೆಕ್ಕದಲ್ಲಿ ಅಲ್ವಾ? ಹೌದೌದು. ಓಕೆ ಸರ್, ಒಳ್ಳೇದಾಗ್ಲಿ. ಏನ್ ಅನ್ಕೋಬಿಡಿ ದಯವಿಟ್ಟು, ಸುಮ್ಮನೆ ಕೇಳಿದೆ ಕುತೂಹಲಕ್ಕಷ್ಟೇ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ?
ಶುಭಾಶಯ ಏನಿಲ್ಲ ಸರ್, ಕಾಲ್ ಮಾಡಿದೆ ಸಿಕ್ತು ಮಾತಾಡೋಣ ಅಂತೇಳಿ ಮಾಡಿದೆ ಸರ್. ತುಂಬಾ ಖುಷಿ ಆಯ್ತು. ಊರಲ್ಲಿ ಮಳೆ ಇದೆಯಾ? ಮಳೆ ಈಗ ನಿನ್ನೆ ಬಂದ ಸರ್, ಕೆಲವೊಂದು ಏರಿಯಾಕ್ ಬಂದ, ಕೆಲವೊಂದು ಏರಿಯಾಕ್ ಬಂದಿಲ್ಲ. ಓಕೆ, ಈಗ ನಿಮ್ಮೂರಲ್ಲಿ ಮಳೆ ಅವಶ್ಯಕತೆ ಇದೆಯಾ? ರಾಗಿ ಮೆಕ್ಕೆಜೋಳ ಯಾರಾದ್ರೂ ಹಾಕಿದಾರಾ? ಬರುತ್ತೆ ಅನುಕೂಲತೆ ಆಗುತ್ತೆ. ಆಗತ್ತೆ, ಒಟ್ಟು ಮಳೆ ಬಂದ್ರೆ ಒಳ್ಳೇದು. ಒಳ್ಳೆ ಸರ್. ಓಕೆ ಓಕೆ, ನಾವು ಕೇಳ್ಕೊಳ್ಳೋಣ ಸರ್, ಯಾಕೆಂದ್ರೆ ಇನ್ನೊಂದು ವಾರದಲ್ಲಿ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯಿಂದ. ಅದೇ ಬರ್ಲಿ. ನಿಮ್ ತೋಟದಲ್ಲಿ ಏನ್ ಹಾಕಿದಿರಿ ಸರ್? ಸರ್ ಮಿಶ್ರ ಬೆಳೆ ಏನಿಲ್ಲ, ಅಡಿಕೆಗೆ ಇದನ್ನ ಹಾಕಿದಾರೆ ಸರ್, ಕಾಳುಮೆಣಸು. ಅಡಿಕೆ ಕಾಳುಮೆಣಸು ಒಳ್ಳೇದೇ ಅಲ್ವಾ? ಸಪೋರ್ಟಿಂಗ್ ಆಗಿರುತ್ತೆ. ಹಾ, ಸಪೋರ್ಟಿಂಗ್ ಅದ. ಕಾಳುಮೆಣಸು ಒಳ್ಳೆ ರೇಟ್ ಬೇರೆ ಇದೆ. ಹೆಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲ, ಕಾಳುಮೆಣಸು ಒಳ್ಳೆ ರೇಟ್ ಇದೆ ಅಲ್ಲ? ಐತ್ ಸರ್. ಅದಕ್ಕೂ ಸರ್ಕಾರದಿಂದ ಬೆಂಬಲ ಬೆಲೆ ಕೊಟ್ಟಿದಾರಾ? ಅದಕ್ಕೆ ಈ ಸರಿ ಏನು ಕೊಟ್ಟಿಲ್ಲ ಸರ್, ಬೆಂಬಲ ಬೆಲೆ ಏನು ಕೊಟ್ಟಿಲ್ಲ ಕಾಳುಮೆಣಸಿಗೆ. ಕೊಟ್ಟಿಲ್ಲ. ಅದು ಕೆಲವೊಂದು ಡಿಸ್ಟಿಕ್ ಇದಕ್ಕ ಇದು ಮಾಡ್ತಾರೆ ಸರ್. ಅದು ನಮ್ದು ಚಿಕ್ಕಮಂಗ್ಳೂರು ಮಡಿಕೇರಿ ಕಡೆ ಇರ್ಬೋದು, ಎನ್ನಾಪುರ. ನಮ್ಮ ಹರಿಹರ ತಾಲೂಕಿಗೆ ಇಲ್ಲ ಅದು. ಹಂಗ ಡಿಸ್ಟ್ರಿಕ್ಟ್ ವೈಸ್ ಬೇರೆ ಕೊಡ್ತಾರ ಬೆಂಬಲ ಬೆಲೆನ? ಅದು ಬೆಳೆ ಹೆಚ್ಚಿಗೆ ಅಲ್ಲಿ ಬೆಳಿತಾರಲ್ಲ ಸರ್, ನಷ್ಟ ಜಾಸ್ತಿ ಅಲ್ಲೇ ಆಗೋದು ಅನ್ನೋದಕ್ಕ ಡಿಸ್ಟಿಕ್ ವೈಸ್ ಮಾಡಿರ್ತಾರ ಸರ್. ಓಹೋ, ಹಂಗ ಬೇರೆ ಇರುತ್ತಾ? ನಾನು ಬೆಂಬಲ ಬೆಲೆ ಕೊಟ್ರೆ ಇಂಟರ್ ಕರ್ನಾಟಕಕ್ಕೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಸರ್, ಕೆಲವೊಂದು ಏರಿಯಾ ಫಿಕ್ಸ್ ಮಾಡ್ತಾರೆ ಸರ್, ಡ್ರೈ ಲ್ಯಾಂಡ್ ಬೇರೆ, ಮಲೆನಾಡೆ ಬೇರೆ ಅಂತ ಹೇಳಿ ಹಿಂಗೆಲ್ಲ ಮಾಡಿರ್ತಾರೆ. ಅದ್ರೊಳಗೆ ನಾವು ಈಗ ಒಂದ್ 2 ಎಕರೆ ಹಾಕಿದ್ದೇವೆ. ಓಕೆ, ಈ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕೆಂದ್ರೆ ಅಡಿಕೆಯಿಂದ ಒಂದೊಂದ್ಸರಿ ಬೆಲೆ ಕಡಿಮೆ ಆಗ್ಬಿಡುತ್ತೆ, ಒಂದೊಂದ್ಸರಿ ಜಾಸ್ತಿ ಆಗತ್ತೆ. ಈ ತರ ಮಿಶ್ರ ಬೆಳೆ ಇದು ಕಾಳುಮೆಣಸು ಹಾಕೊಂಡ್ರೆ ಅಡ್ವಾಂಟೇಜ್ ಅಲ್ವಾ? ಹೌದು ಸರ್, ಅಡ್ವಾಂಟೇಜ್ ಸರ್ ಇದು. ಒಂದ್ ಎಕರೆಗೆ ಎಷ್ಟು ಬರ್ಬೋದು ಸರ್ ಕಾಳುಮೆಣಸು? ಇಲ್ಲಿ ಪಕ್ಕದೊಳಗೆ ಎಕರೆಗೆ 5 ರಿಂದ 6 ಕ್ವಿಂಟಲ್ ಬರುತ್ತೆ ಸರ್. ಅದು 6 ಕ್ವಿಂಟಲ್? ಹಾ, ಎಕರೆಗೆ 5 ರಿಂದ 6 ಕ್ವಿಂಟಲ್ ಬರುತ್ತೆ. ಚೆನ್ನಾಗಿ ಬಂದ್ರೆ. ಸೂಪರ್. ಹೆಂಗಿದೆ ಸರ್ ಕ್ವಿಂಟಲ್? ಹೆಂಗಿದೆ ಈಗ? ಅದು ಯಾವಾಗಲೂ 50 ಮೇಲೆ 60 ಲಕ್ಷ ತನಕನೂ ಆಗುತ್ತೆ ಸರ್. ಅಬ್ಬಬ್ಬಬ್ಬ, ಅಡಿಕೆಗಿನ್ನ ಡಬಲ್ ರೇಟು? ಹೌದು ಸರ್. ಒಳ್ಳೇದಲ್ಲ ಸರ್. ವರ್ಷಕ್ಕೆ ಒಂದೇ ಬೆಳೆನಾ ಇದು? ವರ್ಷಕ್ಕೆ ಒಂದೇ ಸರಿ ಸರ್, ಅಡಿಕೆ ಕಟಾವ್ ಆದ್ಮೇಲೆ ಬರುತ್ತೆ ಬೆಳೆ. ಅದು ಬರುತ್ತೆ. ಓಕೆ, ಅದಕ್ಕೂ ಇದಕ್ಕೇನು ತೊಂದರೆ ಆಗಲ್ಲ ಹಂಗಾರೆ? ಇಲ್ಲ, ಸ್ವಲ್ಪ ಹಾಳಾಗವಷ್ಟು ಹಾಳಾಗುತ್ತೆ ಸರ್, ಮ್ಯಾಗಳಿಂದ ಗೊನೆ ಪನೆ ಬಿದ್ದು. ಅಷ್ಟು ಸಮಸ್ಯೆ ಏನಾಗಲ್ಲ, ಮಾಡದೆ ಸ್ವಲ್ಪ ಕಾಳಜಿ ವಹಿಸಿ ಮಾಡ್ಬೇಕು. ಆದ್ರೆ ಅಡಿಕೆ ಪಾಡಿಗೆ ಅಡಿಕೆ ದುಡ್ಡು ಬರುತ್ತೆ, ಇದು ಕಾಳುಮೆಣಸು ಬೆಳೆಗೆ ಕಾಳುಮೆಣಸು ಬರುತ್ತೆ ಅಲ್ವಾ? ಹೌದು ಸರ್. ಓಕೆ, ತುಂಬಾ ಒಳ್ಳೆ ಸಜೆಷನ್ ಹೇಳಿದ್ರಿ. ಯಾರಾದರೂ ಈ ಅಡಿಕೆ ಬೆಳೀತಾ ಇರ್ತಕ್ಕಂಥ ರೈತರು ಏನಾರು ಇದ್ರೆ ಇದನ್ನು ಕೂಡ ಪರ್ಯಾಯ ಬೆಳೆಯಾಗಿ ವರ್ಷಕ್ಕೊಂದು ಬೆಳೆ ಬೆಳಿಲಿ ಅಲ್ವಾ? 1-2-3 ಲಕ್ಷ ಬಂದ್ರೆ ಏನ್ ತೊಂದರೆ? ಏನ್ ತೊಂದ್ರೆ ಇಲ್ಲ ಸರ್, ಇಲ್ಲೆಲ್ಲ ಬೆಳೀತಾ ಇದಾರೆ. ನಮ್ದು ಈಗ 4ನೇ ವರ್ಷ ಈ ಸರಿಯಿಂದ ಸ್ಟಾರ್ಟ್ ಆಗೈತಿ. ಈ ಸರಿ 1 ಕ್ವಿಂಟಲ್ ನ ಸಿಗ್ಬೋದು ಅಷ್ಟೇ. ಮುಂದಿನ ಸರಿಯಿಂದ ಕಾಮನ್ ಆಗುತ್ತದೆ. ಎಷ್ಟು ವರ್ಷ ಬರುತ್ತೆ ಅದು? ಬಳ್ಳಿ ದಪ್ಪಾಗಿ ಗ್ರೋತ್ ಆಗ್ಬೇಕದು. ಅಲ್ಲ, ಎಷ್ಟು ವರ್ಷ ಬರುತ್ತೆ? ಈ ಅಡಿಕೆ ತರ 15-20 ವರ್ಷ ಬರುತ್ತಾ ಹೆಂಗೆ? ಕಂಟಿನ್ಯೂ ಬರುತ್ತಾ? ತುಂಬಾ ಸಂತೋಷ ಸರ್, ಒಳ್ಳೇದಾಗ್ಲಿ. ಚೆನ್ನಾಗಿ ಮಾಹಿತಿ ಕೊಟ್ರಿ, ನಮ್ಮೆಲ್ಲ ರೈತರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ರಿ, ಅಡಿಕೆ ಜೊತೆಗೆ ಇದನ್ನು ಬೆಳೀರಿ ಅಂತ. ನಾವು ಕೂಡ ಶುಭ ಹಾರೈಸ್ತೀವಿ. ಯಾರೆಲ್ಲ ರೈತರು 1 ಎಕರೆ 2 ಎಕರೆ ಚಿಕ್ಕ ಪುಟ್ಟ ರೈತರು ಇರ್ತಾರಲ್ಲ, ಇದನ್ನ ಅಡಿಕೆ ಜೊತೆ ಹಾಕೊಂಡ್ರೆ ಅವ್ರಿಗೂ ಲಾಭ ಆಗತ್ತಲ್ವಾ? ಈ ಸರಿ ನೋಡೋಣ, ಏಲಕ್ಕಿ ಮಾಡ್ಬೇಕಂತ ಐತಿ. ಏಲಕ್ಕಿ? ಬಾ. ಸೂಪರ್. ಇಲ್ಲಿ ಮಾಡ್ತಿದಾರೆ ಕೆಲವರು ರೈತರು, ಮಾಡಿದಾರೆ ಅಲ್ಲೆಲ್ಲೆಲ್ಲೆಲ್ಲೆ. ಅದು ತುಂಬಾ ಕಾಸ್ಟ್ಲಿ ಅಲ್ವಾ? ಅದು ಕಾಸ್ಟ್ಲಿನೇ ಸರ್. ಅದು ಹೆಂಗ್ ಬರುತ್ತೆ ಅನ್ನೋದು ಈ ವಾತಾವರಣ ನೋಡ್ಬೇಕು. ಓಕೆ, ಅದು ನಿಮ್ ಪ್ರಕಾರ 1 ಎಕರೆಗೆ ಎಷ್ಟು? ಒಂದು ಅರ್ಧ ಕ್ವಿಂಟಲ್ ಬರ್ಬೋದಾ? 1 ಕ್ವಿಂಟಲ್? ಯಾವ ಸರ್ ಅದು ಏಲಕ್ಕಿ ಎಕರೆಗೆ 1 ಕ್ವಿಂಟಲ್ ಬರುತ್ತೆ ಸರ್. ಬಲು ಅಂದ್ರೆ 1-1.5 ಎಕರೆಗೆ 1 ಕ್ವಿಂಟಲ್ ಅಂದ್ರೆ ಜಾಸ್ತಿ ಆಗೋಯ್ತು. ಅಂತ ಹೇಳ್ತಾರೆ. ಓಕೆ, ಕ್ವಿಂಟಲ್ ಹೆಂಗಿದೆ ಸರ್ ಅದು ನಿಮ್ ಪ್ರಕಾರ? ಅದು 1.5, 1-2 ಹಿಂಗೆ. 2 ಲಕ್ಷ? 1.5 ರಿಂದ 2 ಲಕ್ಷ. ಬಾಬಾ, ಸೂಪರ್. ಒಂದೇ 1 ಕ್ವಿಂಟಲ್ ಬಂದ್ರು ಸಾಕಲ್ಲ ಸರ್? ಹೌದು ಸರ್. ಅಂದ್ರೆ ಯಾವ್ದೇ ಬೆಳೆ ಬೇರೆ ಬೆಳೆ ಹೆಂಗಲ್ಲ ಸರ್, ಕಾಳಜಿ ವಹಿಸಿ ಮಾಡೋದು. ತೋಟಗಾರಿಕೆ ಅಂದ್ರೆ ಏನಂದ್ರೆ ಅದಕ್ಕೆ ಕಂಟಿನ್ಯೂ ಇರಬೇಕು ಸರ್ವಿಸ್. ಅದೇ ನಾವ್ ಹೆಂಗ್ ನೋಡ್ಕೊಳ್ತೀವಿ, ಮಕ್ಕಳು ನೋಡ್ಕೊಂಡ್ರೆ ಅದು ಹಂಗೆ ಬೆಳೆ ಕೊಡುತ್ತಲ್ವಾ? ಟೈಮ್ ಟು ಟೈಮ್ ನೀರು ಊಟ ಅಂತಾರಲ್ಲ, ಆ ರೀತಿ ನೋಡ್ಕೋಬೇಕು ಮಕ್ಕಳ ತರ. ಅದೇ ಮಕ್ಕಳ ತರ ನೋಡ್ಕೋಬೇಕು. ಹೌದು ಸರ್. ಇದು ವರ್ಷಕ್ಕೆ ಒಂದೇ ಬೆಳೆನಾ ಸರ್? ವರ್ಷಕ್ಕೂ ಅದು ಒಂದೇ ಬೆಳೆ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಇದೇ ತರ ಹೊಸ ಐಡಿಯಾಗಳಿದ್ದಾಗ ನಮಗೆ ಫೋನ್ ಮಾಡಿ ಹೇಳ್ತಾ ಇರಿ. ನಮ್ಗೆ ಯಾರ್ಯಾರು ಹೊಸಬ್ರು ರೈತರು, ಸಣ್ಣ ಪುಟ್ಟ ರೈತರು ಇರ್ತಾರಲ್ವಾ, ನಿಮ್ಮನ್ನ ನೋಡಿ 4 ಕಾಸು ಅವರು ದುಡ್ಕೊಳ್ಳಿ, ಅವರು ಮಿಶ್ರ ಬೆಳೆ ಬೆಳ್ಕೊಂಡು ಅವ್ರ ಜೀವನ ಸಾಗಿಸ್ಕೊಳ್ಳಿ. 1 ಎಕರೆ 2 ಎಕರೆ ಇದ್ದಂತ ಜಮೀನ್ದಾರ್ ಯಾರೇ ಇರ್ಲಿ ಸರ್, ಮಿಶ್ರ ಬೆಳೆ ಮಾಡ್ಬೇಕು. ಎಲೆ ಬಳ್ಳಿ, ಕಾಳುಮೆಣಸು ಅಥವಾ ಏಲಕ್ಕಿ, ಚಕ್ಕೆ ಈ ತರ ಮಾಡಿದ್ದಾರೆ. ಮಾಡ್ಲಿ ಸರ್, ತುಂಬಾ ಒಳ್ಳೆಯದು. ನೌಕರಿ ಇಲ್ಲ ಅಂತಂದೇಳಿ ಸುಮ್ನೆ ಇರೋದ್ರಿಂದ ಜಮೀನನ್ನ ಓದಿದ್ದನ್ನ ನಾವು ರೈತರ ತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಖಂಡಿತ ಸರ್, ಖಂಡಿತ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಬ್ಬ ಒಳ್ಳೆ ಪ್ರಗತಿಪರ ರೈತರಾಗಿ ಇನ್ನೂ 4-5 ಜನ ಯುವ ರೈತರಿಗೆ ಒಂದಷ್ಟು ಒಳ್ಳೆ ಸಜೆಷನ್ಸ್ ಕೊಡಿ, ಅವ್ರಿಗೊಂದಷ್ಟು ಪ್ರೋತ್ಸಾಹ, ಟ್ರೈನಿಂಗ್ಗಳನ್ನ ಕೊಡಿ, ಹೆಂಗ್ ಸಾಕಬೇಕು ಗಿಡಗಳನ್ನ ಅಂತ. ಅಲ್ಲ, ಒಂದು ಮಾತನ್ನು ಹೇಳ್ಬೋದು ಸರ್. ಈಗ ನನಗೆ 2 ಮಕ್ಳು ಇರ್ತಾರೆ.
ಒಬ್ಬನ ನೌಕರಿ ಹೋದ, ಹ್ಮ್ ಒಬ್ಬನಿಗೆ ನೌಕರಿ ಸಿಗ್ಲಿಲ್ಲ. ಹ್ಮ್ ಅವನಿಗೆ ಅಂತೇಳಿ ಮಾಡ್ಕೊಟ್ಟಿವಿ ನಾವು. ಅವನು ಬರೀ ನೌಕರಿ ತಲೆಗೆ ಇಟ್ಕೊಂಡು ತೀರ್ಕೊಂಡ್ ಈಗ 5 ತಿಂಗಳಾಗ್ತದೆ. ಹ್ಮ್ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ ಅವ್ನಿಗೆ ಗೌರ್ಮೆಂಟ್ ನೌಕರಿ ಅನ್ನಂಗೆ ಇತ್ತು. ಬ್ಯಾಡಪ್ಪ ಇದನ್ನೇ ಮಾಡು ಅಂತ ಅಂದ್ರು ಅವನಿಗೆ ಮನಸ್ಸು ಇದಾಗ್ಲಿಲ್ಲ, ಮಾನಸಿಕ ಮಾಡ್ಕೊಂಡು ಅವ್ನು ನೌಕರಿ ಇಲ್ಲ ಅಂತೇಳಿ ಅವನು MS PhD ತನಕ ಮಾಡಿದ. ಹ್ಮ್ ಇದು ಒಪ್ಲಿಲ್ಲ. ಹ್ಮ್ ಈ ತರ ಇರ್ತಕ್ಕಂತ ಭಾವನೆ ಏನಿರ್ತಲ್ಲ, ಇವರು ರೈತರ ಮಾಡಿದ್ರೆ ಏನ್ ಕೀಳಿರ್ಮೆ ಅಂತ ಏನಿಲ್ಲ ಸರ್. ಇದು ಒಬ್ಬ ನೌಕರಿಗಿಂತ ಹೆಚ್ಚಿಗೆ ಅಂತಂದೇಳಿ ಮಾಡ್ಕೊಟ್ಟಿ ಅವ್ನು ಉಳಿಲಿಲ್ಲ ಮಗ. ಹ್ಮ್ ಹ್ಮ್ ಬಹಳ ಜನ ಅದೇ ತರ ಇರ್ತಾರ ಸರ್, ನೌಕರಿ ಅಂತೇಳಿ. ಹ್ಮ್ ಅದು ತಪ್ಪದು. ಹ್ಮ್ 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 ನಾವು ಸೆಲ್ಫಿಸ್ಗಳಾಗ್ಬೇಕು. ಹೆಂಗಂದ್ರೆ ನಾವು ದುಡಿಮೆ ಮಾಡಿ ನಾವೇ ಬದುಕ್ತೀವಿ ಅನ್ನೋ ರೀತಿಯಾಗಿದ್ರು ಮಾತ್ರ ಇವತ್ತು ಸ್ಕಿಲ್ ಇಲ್ಲದ ಯಾವ್ದು ಎಜುಕೇಶನ್ ಲೆಕ್ಕಲ್ಲ ಸರ್. ನಿಜ ಸರ್, ನಿಜ, 100% ಸತ್ಯ ಸರ್. ಹಂಗಾಗಿ ಅದು ಒಂದೊಂದ್ಸರಿ ಬಾರ್ ಕಾಣಿಸ್ತದೆ ಸರ್. ಇನ್ನು ಮಗನ ನೆನಪು ಹೋಗಿಲ್ಲ. ಹ್ಮ್ 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 ಓದಿದ್ದ ಹೆಸರಿಗೆ ಅಷ್ಟೇ, ಮದುವೆನೂ ಮಾಡಿದ್ವಿ. ಭಾರಿ ಹಿಂಸೆ ಆದ ಕಟ್ಬಿಟ್ಟೈತಿ. ಆದ್ರೂ ಬಿಡಂಗಿಲ್ಲ ಸರ್. ದಿನನಿತ್ಯ ಅದೇ ತೋಟದಾಗ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಸರ್. ನಿಮ್ಮ ಧೈರ್ಯಕ್ಕೊಂದು ಸಲಾಂ ಸರ್, ಖುಷಿ ಆಗತ್ತೆ. ಅಂತ ಒಂದು ನೋವಿನಲ್ಲಿದ್ದರೂ ಕೂಡ ನೀವು ಇನ್ನೊಬ್ಬ ರೈತರಿಗೆ ಕಿವಿ ಮಾತು ಹೇಳ್ತಿರಲ್ಲ, ಸರ್ಕಾರಿ ಕೆಲಸ ನಂಬ್ಕೊಂಡು ಕುತ್ಕೋಬೇಡಿ, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ, ದುಡೀರಿ ಅಂತ ಹೇಳಿ ಖುಷಿ ಆಗತ್ತೆ ಸರ್. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕು ಸರ್. ಈಗ ನಾ ಹೇಳಿದ್ನಲ್ಲ, ನೌಕರಿದನಿಗೆ ಈಗ ಅವನು ಒಂದು 50,000 60,000 ಸಂಬಳ ತರ್ತಾನೆ ಅಂದ್ರೆ 1 ಲಕ್ಷ ರೂಪಾಯಿ ದುಡಿಬೋದು 2 ಎಕರೆ ಐತಿ ಅಂದ್ರೆ. ಮಾಡಂತ ಶ್ರಮ ಐತಲ್ಲ ನಮ್ಮಲ್ಲಿ ಇರ್ಬೇಕು. ನಿಜ ಸರ್, ನಿಜ. ಅದು ಈ ಥರ ಥ್ಯಾಂಕ್ ಯು ಸರ್. ಇಷ್ಟ ತನಕ ಮಾತಾಡಿದ್ದಕ್ಕೆ ನಿಮ್ ಕೊಡಲ್ಲ ಸರ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಒಳ್ಳೊಳ್ಳೆ ಐಡಿಯಾ ಕೊಟ್ರಿ ನಮ್ಮೆಲ್ಲ ಹೊಸ ರೈತರಿಗೆ, ಯುವ ರೈತರಿಗೆ. ಆಮೇಲೆ ವಿದ್ಯಾವಂತರು ಕೂಡ ಒಂದು ಒಳ್ಳೆ ಕಿವಿ ಮಾತನ್ನು ಹೇಳಿದ್ರಿ. ಸರ್ಕಾರಿ ಕೆಲಸ ಕಾಯ್ಕೊಂತ ಕುತ್ಕೋಬೇಡ್ರಿ, ಹೊಲನೋ ತೋಟನೋ ಇತ್ತು ಅದರಲ್ಲಿ ಏನಾದ್ರು ಮಿಶ್ರ ಬೆಳೆ ಮಾಡ್ಕೊಂಡು ನಿಮ್ಮ ಜೀವನ ಸಾಗಿಸ್ರಿ ಅಂತ ಹೇಳಿ ತುಂಬ ಖುಷಿ ಆಯ್ತು ಸರ್ ಮಾತಾಡಿ. ಎಜುಕೇಶನ್ ಅನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರ ಸರ್ ಅಂದ್ರೆ ಅವ್ರ ಪ್ರತಿಭೆ ಮೇಲೆ ಮಾಡ್ತಾರೆ ಅಥವಾ ಸ್ಕಿಲ್ ಮೇಲೆ ಮಾಡ್ತಾರೆ. ನಿಜ ಸರ್, ನಿಜ. ಅವನು ಈಗ ಓದಿದ್ದು ನಾನು ಜಾಸ್ತಿ ಓದಿದೆ ಅಂತಂದ ಅಷ್ಟೇ ಅವನ ತಲೆ ಬಂತವಿನ ಏನಾದ್ರೂ ಫಲ ಇದ್ರಾಗ ಪಡ್ಕೋಬಹುದು ಅನ್ನೋದು ಬರ್ಲಿಲ್ಲ. ಹಂಗಾಗಿ ಆ ತರದ ಭಾವನೆಗಳನ್ನ ಬಿಟ್ಟು ರೈತರು ಕೆಲಸ ಸಿಕ್ಕಿಲ್ಲ ಅಂತಂದೇಳಿ ಮಕ್ಕಳನ್ನೇನು ಬಿಡೋಂತ ಅವಶ್ಯಕತೆ ಇಲ್ಲ, ಹಿಡ್ಕೊಂಡು ಅವ್ರಿಗೆ ತೋಟ ಅವೆಲ್ಲ ಮಾಡಿದ್ರ ಅನುಕೂಲನೇ. ಇವತ್ತೇನ್ ನೌಕರಿ ಮಾಡ್ತಾನಲ್ಲ ಆ ಮಗ, ಅದಕ್ಕಿಂತ ಹೆಚ್ಚಿ ಈ ಮಗಗೆ ಅನುಕೂಲ ಬರೀ 2 ಎಕರೆಗೆ ಮಾಡ್ಕೊಡ್ಬೋದು. ನಿಜ ಸರ್, ನಿಜ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಆ ಮಗನಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಅವನು ನಿಮ್ಗೆ ಒಳ್ಳೆ ರೀತಿಯಿಂದ ಸಹಾಯ ಮಾಡ್ಕೊಂಡು ನಿಮ್ಗೆ ಬೆಂಬಲ. ಅವ್ನು ಉಳಿಲಿಲ್ಲ ಅನ್ನೋದು ಒಂದೇ ತಲೆ ಬಿಸಿ ಇರ್ತದೆ ಯಾವಾಗಲ್ವಾ, ಆದ್ರೂ ಬಿಡಂಗಿಲ್ಲ. ನಮ್ದು ಯಾವ್ದು ಕೆಲಸ ಜೀವನದ ಕ್ರಿಯೆ ಇದೆ. ನಿಜ ಸರ್, ನಿಜ. ಒಳ್ಳೇದಾಗ್ಲಿ ಸರ್. ಆ ಭೂತಾಯಿ ನಂಬಿರೋರ್ಗೆ ಯಾವತ್ತೂ ಕೈ ಬಿಡಲ್ಲ. ಒಳ್ಳೇದಾಗ್ಲಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಎಷ್ಟೊಂದು ವಿಚಾರಗಳನ್ನು ಕಲ್ತ್ವಿ ಒಬ್ಬ ಪ್ರಗತಿಪರ ರೈತರಿಂದ. 1 ಎಕರೆ ಇರಲಿ ತೋಟ, 2 ಎಕರೆ ಇರಲಿ, ನಾವು ನೋಡ್ಕೊಂಡ್ವಿ ಮಗು ಥರ ಅಂತ ಹೇಳಿದ್ರೆ ನಮ್ಮನ್ನು ಕೂರಿಸಿ ಅನ್ನ ಹಾಕತ್ತದು ಅಲ್ವಾ. ಸೊ ಚೆನ್ನಾಗಿ ಪ್ಲ್ಯಾನ್ಗಳನ್ನ ಮಾಡಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ, ನಾ ವಿಶ್ವನಾಥ. ನಮಸ್ತೆ, ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ ಸರ್? ಸರ್ ಮಳೆ ಇಲ್ಲ ಸರ್, ರಾಗೆಲ್ಲ ಒಣಗ್ತದೆ. ಏನ್ ಸರ್ ಹಿಂಗಾದ್ರೆ ಹೆಂಗ್ ಸರ್ ನಮ್ದು? ಬರುತ್ತೆ ಮಳೆ ಬರುತ್ತೆ. ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ವರುಣದೇವನಿಗೆ. ಮುಂದಿನ 4-5 ದಿವಸಗಳಲ್ಲಿ ಒಳ್ಳೆ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆಯಲ್ಲಿ ಹೇಳಿದ್ದಾರೆ. ಸ್ವಲ್ಪ ಕಾಯೋಣ, ಬರುತ್ತೆ. ಏನ್ ಸರ್ ಮಳೆನೇ ಇಲ್ದ ಒಣಗ್ತದವ ಸರ್, ಹೆಂಗ್ ಹಿಂಗಾದ್ರೆ? ಇಲ್ಲ ಬೇಜಾರು ಮಾಡ್ಕೊಬಿಡ್ರಿ, ಬರ್ತೈತೆ ಮಳೆ. ನಾವು ಬಂದಾಗ ಸಾಕಪ್ಪ ಮೊದಲು ಹೋಗು ಅಂದ್ಬಿಡ್ತೀವಿ. ಈಗ ಆ ದೇವ್ರಿಗೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಹಂಗಂತ ಹೇಳಿದ ತಕ್ಷಣ. ಈಗ ಮತ್ತೆ ನಾವು ಅವರಿಗೆ ಬಾ 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 ಅಂತ ಕರಿಬೇಕು. ಅವ್ರಿಗೆ ಮನ್ಸಿಗೆ ಖುಷಿ ಆದಾಗ ಅವ್ರು ಬರ್ತಾರೆ ಅಲ್ವಾ. ಅದೇ ಅದೇ ಬೇಜಾರು ಮಾಡ್ಕೊಬಿಡ್ರಿ. ತಿಂಡಿ ತಿಂದ್ರಾ? ಸರ್ ತಿಂಡಿಲ್ಲ, ಬೇಜಾರಾಗ್ಬಿಡ ಸರ್. ಅದಕ್ಕೆ ಹೇಳಿದ್ದು ತಿಂಡಿ ಬೇಡ, ಏನು ಬೇಡ. ಯಾಕೆ ಮಳೆ ಇಲ್ಲ, ಏನ್ ಕಷ್ಟಪಟ್ಟು ಮಾಡಿ ಏನೋ ಕಾಯ್ಕಾದ ಏನೋ ಸರ್. ಇರ್ಲಿ ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ. ಪಾಪ ರೈತರ ಕಷ್ಟ ಯಾವತ್ತೂ ತುಂಬಾನೇ ಕಷ್ಟ, ನಂಗೆ ಗೊತ್ತು. ಹಂಗಂತ ತಿಂಡಿ ತಿನ್ನೋದ್ ಬಿಟ್ಬಿಟ್ರೆ ಏನ್ ಮಳೆ ಬಂದ್ಬಿಡತ್ತಾ? ಏನ್ ಮಾಡ ಸರ್ ಮತ್ತೆ? ನೀವು ಒಂದೊತ್ತಲ್ಲ ಸರ್, 9 ದಿನ ನೀವು ಅಂದ್ರೆ ನಮ್ಗೆ ಎಷ್ಟು ಇದಾಗ ಯೋಚನೆ ಮಾಡಿ ನೋಡೋಣ. ಅದಿರ್ಲಿ, ಅದೆಲ್ಲ ಭಗವಂತನ ಪ್ರೇರಣೆ. ಸೊ ಆದಷ್ಟು ಬೇಗ ತಿಂಡಿ ತಿನ್ನಿ ಆಯ್ತಾ. ನಾವು ವರುಣದೇವನ ಹತ್ರ ಕೇಳ್ಕೊಳ್ತೀವಿ ಆದಷ್ಟು ಬೇಗ ಮಳೆ ಬರಲಿ. ಹೊಸದುರ್ಗ ತಾಲೂಕಿಗೆ ಎಲ್ಲೆಲ್ಲಿ ರೈತರು ರಾಗಿ ಹಾಕ್ತಿದ್ರಲ್ಲ ಎಲ್ಲ ಕಡೆ ಮಳೆ ಬರಲಿ ಅಂತ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಸರ್. ನೆನ್ನೆ ಒಂದು ಮಾರಿಕೆರೆ ಡ್ಯಾಮ್ಗೆ ಒಂದು ಹೋಗಿದ್ದು ಸರ್, ಫೋಟೋ ಕಳಿಸಿ ನೋಡಿ ಸರ್. 72-98 ಲಾಸ್ಟ್. ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮ ನೋಡ್ತಾ ಇರಿ ಆಯ್ತಾ. ಹ್ಞೂ ಸರ್, ನೋಡ್ತಾ ಇದೀವಿ. ನಿಮ್ ಸರ್ ತಿಂಡಿ ಆಯ್ತು. ಆಯ್ತು, ಬೆಳಗ್ಗೆ ತಿನ್ಕೊಂಬಂದೆ. ಮಾರಿಕಣಿವೆ ದೇವಸ್ಥಾನಕ್ಕೆ ಹೋಗಿದ್ರಾ? ಮಾರಿಕೆರೆ ಡ್ಯಾಮ್ ಸರ್, ಅದೇ ಅಂಬು ಇತ್ತಲ್ಲ ಸರ್. ಅಂಬು ಇತ್ತಲ್ಲ, ಹೌದು. ಹಾ
ಸರ್ ನಿಮ್ ದಾವಣಗೆರೆ ದೇಶ ಇದು ಇದನ್ನು ಕೊಡ್ಸಲ್ಲ ಅಂತ ಹೇಳಿ ದಾವಣಗೆರೆ ಎಲ್ಲ ಮಾಡಿರಲ್ಲ ಸರ್ ನೀವು. ಏನ್ ನಾವು ಬಿಡ್ತೀವ ದಾವಣಗೆರೆಯವರು? ಹ್ಞೂ ಸರ್, ಎಲ್ಲಾರ ಹಂಗಂದ್ರು ಸರ್ ದಾವಣಗೆರೆ ತಾಯಿಗೆ ಅಷ್ಟೇ ಕೊಟ್ಟಾರ, ಎಲ್ಲೆಲ್ಲಿ ಕೊಟ್ಟಲ್ಲ ಅಂತಂದು. ಹೌದು ಹೌದು, ಬಹಳ ಗ್ರ್ಯಾಂಡ್ ಆಗಿ ಮಾಡಿದೀವಿ. ನೋಡಿದ್ರೆ ಎಲ್ಲ ವಿಡಿಯೋಸ್. ಏನ್ ಜನ, ಏನ್ ಸರ್ ಅದು, ಶಿವ ಶಿವ. ಮತ್ತೆ ಸುಮ್ನೆನಾ ದಾವಣಗೆರೆ ಜನ ಅಂದ್ರೆ? ಹೌದೌದೌದೌದು. ಲಕ್ಷಾಂತರ ಜನ ಸೇರಿದ್ರು. ಹೆಂಗಿತ್ತು ಮೆರವಣಿಗೆ? ನೋಡಿದ್ರೆ ಖುಷಿ ಆಯ್ತಾ? ಬಾಳ ಸಖತ್ತಿತ್ತು ಬಿಡಿ ಸರ್. ಹೌದೌದು, ಅದು ಅಂದ್ರೆ ಗಲಾಟೆ ಏನಿಲ್ಲ ಬಿಡಿ ಸರ್, ಬಾಳ ಸೂಪರ್ ಆಗ. ಹೌದೌದೌದು, ಹಂಗಿದೆ ದಾವಣಗೆರೆ ಪವರ್ ಅಲ್ವಾ? ಹೌದೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮ್ ಫೋಟೋ ಬರ್ತಾ ಇದೆ ನೋಡಿ ಸರ್. ಕಳಿಸಿ ಸರ್. ಓಕೆ ಓಕೆ, ಒಳ್ಳೇದಾಗಲಿ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಶೋಭಾಯಾತ್ರೆ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಸಾಕಷ್ಟು ವಿಚಾರಗಳಿದೆ ಮಾತಾಡಲಿಕ್ಕೆ. ನಾನು ಹೇಳ್ತಾ ಇದ್ದೆ ಇನ್ನೊಂದು ವಿಚಾರವನ್ನು. ವಿಶ್ವದ ದೊಡ್ಡಣ್ಣ ಎಂಥ ಮೂರ್ಖತನದ ಕೆಲಸ ಮಾಡಿದ್ದಾರೆ ಅಂದರೆ 7.5 ಲಕ್ಷ ಜನರ ಹೊಟ್ಟೆ ಮೇಲೆ ಒಟ್ಟಿಗೆ ಕಲ್ಲು ಹಾಕೋಕೆ ಹೊರಟಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದ್ದಾರೆ, ಜೊತೆ ಮಾತಾಡೋಣ. ವಿನಯ್ ಅವರು. ನಮಸ್ತೆ ವಿನಯ್ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಇನ್ನಿಲ್ಲ ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಿಮ್ಮ ಟೀಮಿಗೆ ಸರ್ ಶುಭಾಶಯಗಳು ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳು ಸರ್. ತಿಂಡಿ ತಿಂದ್ರಾ? ಇನ್ನಿಲ್ಲ ಸರ್. ಪಡ್ ಮಾಡ್ತಾ ಇದ್ದಾರೆ ಅಮ್ಮ ಸರ್. ಪಡ್ಡ? ಬೆಣ್ಣೆ ಪಡ್ಡ, ಮಸಾಲ ಪಡ್ಡ? ನಾರ್ಮಲ್ ಸರ್, ನಾರ್ಮಲ್ ಪಡ್ಡು. ಬಂದರೆ ನಮಗೂ ಸಿಗುತ್ತಾ? ಸಿಗುತ್ತೆ, ಬನ್ನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಗಂಟೆ ಹೊಡೆಯುತ್ತಾನೆ ಪೂಜಾರಿ ಅಲ್ಲ, ಚಿಲ್ಲರೆ ಕೇಳ್ತಾನೆ ಭಿಕ್ಷುಕ ಅಲ್ಲ. ಗಂಟೆ ಹೊಡಿತಾನೆ ಪೂಜಾರಿ ಅಲ್ಲ, ಚಿಲ್ಲರೆ ಕೇಳ್ತಾನೆ ಭಿಕ್ಷುಕ ಅಲ್ಲ. ಕಂಡಕ್ಟರ್ ಸರ್. ಕಂಡಕ್ಟರ್. ಕಂಡಕ್ಟ್ರಾ? ಕಂಡಕ್ಟರ್ ಎಲ್ಲಿ ಗಂಟೆ ಹೊಡಿತಾನೆ? ಅದೇ ಕಂಡಕ್ಟರ್ ಗಂಟೆ ಎಲ್ಲಿ ಹೊಡಿತಾನೆ? ಸರ್. ಅದು ಗಂಟೆ ಆಗತ್ತಾ? ಹೌದು. ಶ್ಯೂರಾ? ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕಂಡಕ್ಟರ್. ಗಂಟೆ ಹೊಡೆಯುತ್ತಾನೆ ಪೂಜಾರಿ ಅಲ್ಲ, ಪೇಪರ್ ಹರಿಯುತ್ತಾನೆ. ಕೇಳ್ತೀನಿ. ಕೇಳಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ದೀಪ ಅಲ್ಲ ಸರ್. ಇದು ಮೂಗ್ಬೊಟ್ಟು ಅಲ್ವಾ? ಇದು ಅಲ್ಲ ಸರ್. ಚಂದಪ್ಪನ? ಅಲ್ಲ ಸರ್. ಕುಂಕುಮ ಸರ್. ಕುಂಕುಮನ? ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಳ್ಳೇದಾಗ್ಲಿ ಸರ್. ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನವರಾತ್ರಿ ಹಬ್ಬನ? ಬನ್ನಿ ಮುಡಿಯೋದು, ಬನ್ನಿ ಮರ ಪೂಜೆ ಮಾಡೋದು, ದೇವಸ್ಥಾನದಲ್ಲಿ ದೀಪ ಹಾಕೋದು, ಬಂದ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಬನ್ನಿ ಕೊಡೋದು. ಓಕೆ. ಸೊ ಎಲ್ಲ ಕಡೆ ಅದೊಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ. ಅದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಬನ್ನಿಯನ್ನೇ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳಿ ಒಬ್ರಿಗೊಬ್ರು ಶುಭ ಹಾರೈಸ್ತೀವಿ ಅಲ್ವಾ? ಸೊ ಭಾರತದಲ್ಲಿ ಕೆಲವು ಕಡೆ ಇರ್ತಕ್ಕಂಥ ಒಂದು ವಿಶೇಷವಾದಾಗಿರ್ತಕ್ಕಂಥ ಸಂಪ್ರದಾಯ ಇದು ಬನ್ನಿ ಮುಡಿಯೋದು. ಎಸ್, ಅದರಲ್ಲೂ ಕೂಡ ಅರ್ಜುನ, ಪಾಂಡವರ ಸೇನಾಧಿಪತಿಯಾಗಿರ್ತಕ್ಕಂಥ ಅರ್ಜುನ ಕೌರವರ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಇದೇ ಒಂದು ಬನ್ನಿ ಅಥವಾ ಶಮಿ ಮರದಲ್ಲಿ ಇಟ್ಟಿದ್ದ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ರಾವಣನನ್ನ ಕೊಲ್ಲಲಿಕ್ಕೆ ಅಥವಾ ರಾವಣನ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಇದೇ ಬನ್ನಿ ಮರ ಅಥವಾ ಶಮಿ ಮರದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ರಿಂದನೇ ವಿಜಯ ದೊರೆಯಿತು ಶ್ರೀರಾಮನಿಗೆ ಸುಲಭವಾಗಿ ಅಂತ ಕೂಡ ಹೇಳಲಾಗತ್ತೆ. ಅಂತ ಒಂದು ವಿಜಯದ ಸಂಕೇತವಾಗಿರ್ತಕ್ಕಂಥ ಒಂದು ವಿಜಯದಶಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ ಈ ಬನ್ನಿ ಮರದ ವೃಕ್ಷ ಅಲ್ವಾ? ಎಸ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ ಮಾ. ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಶನಿವಾರ, ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಓಕೆ, ನಿಮ್ಮ ಒಂದು ಪ್ರಶ್ನೆ.
ಸಂಕರುಷಣ ಭವಭಯಾರಣ್ಯ ಸಹನಾ ಸಹನಾ ಶ್ರವಣವೇ ಮೊದಲಾದ ನವವಿಧ ಪ್ರಕೃತಿಯ ಸವಕದಿಂದಲೂ ಕಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಹೇ ಮಾತು ಪವಿತ್ರ ಧರಿತ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪಿತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ರಾಮಯಾಮಕ್ಕೆ ನಿನ್ನ ರಾಜಿಸುವಕ್ಕೆ ತಾಮಿತೆಯನಗೆ ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೌಖ ತೋರುತ್ತ ಪಾಮರಮತಿಯನ್ನು ನೀನಾನಿಸುವುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಸೂಪರ್ ಸೂಪರ್, ತುಂಬ ಚೆನ್ನಾಗಿತ್ತು ಹಾಡು. ಎಸ್, ಒಂದು ನೇರ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಸರ್. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಂತೂ ಮೊದಲೇ ಇಲ್ಲ, ಆದರೂ ಎಲ್ಲರನ್ನ ಕಡಿತೀನಿ, ನಾನು ಯಾರು? ಹಾವು. ಹಾವುನಾ? ಶೋರಾ? ಹಾವಿನ ಬಾಯಲ್ಲಿ ಹಲ್ಲು ಇಲ್ದಿರೋದನ್ನ ಯಾವ ಥರ ನೋಡಿದ್ದೀರಾ? ನೋಡಿಲ್ಲ, ಗೆಸ್ ಮಾಡಿದ್ರಿ. ಓಕೆ. ಆ ಹಾವು ಯೂಶಲಿ ಕಚ್ಚಾದ್ಮೇಲೆ ಮತ್ತೆ 2 ಗುರುತುಗಳು ಬೀಳುತ್ತಲ್ಲ, ಅದು ಯಾವ್ದ್ರದ್ದು? 2 ಗುರುತುಗಳು. ಯೂಶಲಿ ಹಾವು ಕಡಿತು ಅಂತ ಗೊತ್ತಾಗೋದು. ಹೌದು ಸರ್, ಗುರುತುಗಳು ಬೀಳುತ್ತದೆ, ಯಾವ್ದ್ರದ್ದು ಅಂತ ಗೊತ್ತಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಸೊ ಇನ್ನು ಕೆಲವು ಕ್ಷಣಗಳಲ್ಲಿ ಉತ್ತರ ತಪ್ಪಾ ಸರಿನಾ ಅಂತ ನಾನೇ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ, ಒಳ್ಳೇದಾಗಲಿ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಬಹುಶಃ ಸುಧಾ ಮೇಡಮ್ ಇರಬೇಕು. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ಆಯ್ತು ಸರ್, ಪಲಾವ್ ಮಾಡಿದ್ದೆ ಸರ್. ಪಲಾವ್, ಓಕೆ. ಹೇಳಿಮ್ಮ, ಯಾವ್ದಾದ್ರು ಶುಭಾಶಯ ಹೇಳ್ಬೇಕಾ? ಇವತ್ತು V1 ಚಾನಲ್ ಯಾರು ನೋಡ್ತಾರೆ ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಒಂದು ಪ್ರಶ್ನೆ ಕೇಳಿದ್ದೆ, ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀರಾ ಮೊದಲು, ಅಥವಾ ಯಾವ್ದಾದ್ರು ಭಕ್ತಿಗೀತೆ ಅಥವಾ ಏನಾದ್ರು ಭಾವಗೀತೆ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ ಸರ್, ಇಲ್ಲಿ ಹಾಲಲ್ಲಿ ಇದ್ದೀನಿ, ಭಕ್ತಿಗೀತೆ ಹೇಳ್ತೀನಿ, ಆಮೇಲೆ ಟಿವಿ ನೋಡಿ ಉತ್ತರ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು, ನೆರಳಿನಂತೆಯೇ ಬಳಿಯಲ್ಲಿರುವನು, ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಸ್ತೋತ್ರ ಮಾಡುತ್ತಾ ನನ್ನ ಹೊಗಳು ಎನ್ನನು, ಪ್ರೇಮದಿಂದಲೇ ಕರೆಯ ಬರುವನು, ಭಕ್ತನೊಬ್ಬನೇ ಅವನ ಗೆಲುವನು ಎಂದೆಂದು, ಎಲ್ಲಿ ಹನುಮನು ಅಲ್ಲಿ ರಾಮನು. ಸ್ಮರಣೆ ಮಾಡ್ತದೆ ಮನದಿ ಬೆರುವನು, ಕಾಮ ಕಾಮ ಕ್ರೋಧ ಎಲ್ಲ ದಯಿಸಿ ಬಿಡುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಮನಸ್ಸಿಗೆ ಮಹದಾನಂದವ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು,
ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಆಯ್ತು ಸರ್. ಧನ್ಯವಾದಗಳಮ್ಮ, ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಸೊ ಪ್ರಶ್ನೆ ಕೇಳಲ್ಲ ಬೇಗ? ಹಾ ಹಾ ಕೇಳ್ರಿ ಸರ್. ಓಕೆ. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಂತೂ ಮೊದಲೇ ಇಲ್ಲ, ಆದರೂ ನಾನು ಎಲ್ಲರೂ ಕಡಿತೀನಿ, ನಾನು ಯಾರು? ಮಗು ಇರ್ಬೋದು ಸರ್. ಮಗುನ? ಓಕೆಮ್ಮ, ಥ್ಯಾಂಕ್ ಯು ಸೋ ಮಚ್. ಉತ್ತರ ಸರಿನಾ ತಪ್ಪಾ ಅಂತ ಇಲ್ಲ ಕ್ಷಣಗಳಲ್ಲಿ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇದ್ದೀಮ್ಮ, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವ ಅಂಗವಾಗಿ 21 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ನಿಜಕ್ಕೂ ಕೂಡ ಒಂದು ಅಭೂತಪೂರ್ವ ಅರ್ಥಪೂರ್ಣ ದಸರಾ ಹಬ್ಬದ ಆಚರಣೆ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ನಗರದ ದುರ್ಗಾದೇವಿ ದೇವಸ್ಥಾನದಲ್ಲಿ. ಸೊ ಬಡವರ ಪಾಲಿಗೆ ನಿಜಕ್ಕೂ ಕೂಡ ಅರ್ಥಪೂರ್ಣ ಆಚರಣೆ ಆಗುತ್ತೆ. ಯಾಕೆಂದರೆ 21 ಜೋಡಿ ಮದುವೆ ಮಾಡಬೇಕು ಇವತ್ತಿನ ಕಾಲದಲ್ಲಿ ಅಂದರೆ ಸುಮ್ಮನೆನಾ? ಸೊ ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಎಸ್, ಕರೆ ಕಟ್ಟಾಯಿತು. ನಾನು ಹೇಳ್ತಾ ಇದ್ದೆ, ದಸರಾ ಮಹೋತ್ಸವದ ಅಂಗವಾಗಿ 21 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸೊ ಇವರಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರು ಶುಭ ಹಾರೈಸಿದರು. ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ವಿವಾಹದ ನೇತೃತ್ವವನ್ನು ವಹಿಸಿದರು. ಸೊ ದಿವಂಗತ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಜ್ಞಾಪಕಾರ್ಥವಾಗಿ ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂತ ಹೇಳಲಾಯಿತು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಬೆಣ್ಣೆನಾ? ಬೆಣ್ಣೆ ಹೆಂಗಾಗತ್ತೆ? ಇರಲ್ಲ ಸರ್, ಬೆಣ್ಣೆ ಮೇಲಾಗತ್ತಲ್ಲ ಸರ್, ಗುಂಡಾಗಿರ್ತಲ್ಲ ಸರ್. ಆಯ್ತು. ತಲೆ ಹೇಳಿ ಹೇಳಿ. ಆದ್ರೂ ಕಚ್ಚುತ್ತೆ ಅಂತ ಹೇಳಿದ್ನಲ್ಲ. ಕೆರೆಗೊಡ್ಡವಾ? ಸರಿ ಸರಿ, ಕಾರ್ಯಕ್ರಮ ನೋಡ್ತಾ ಇರಿ. ಇನ್ ಕೆಲವೇ ಕ್ಷಣದಲ್ಲಿ ಉತ್ತರ ಹೇಳ್ತೀನಿ, ಸರಿನಾ ತಪ್ಪಾ ಅಂತ. ಓಕೆನಾ? ಎಸ್ ವೀಕ್ಷಕರೇ, ದಾವಣಗೆರೆ ನಗರದ MCCB ಬ್ಲಾಕ್ನಲ್ಲಿ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಗಡಿಗುಡಾಳ್ ಅವರ ನೇತೃತ್ವದಲ್ಲಿ ಕಾರ್ಮಿಕರಿಗೆ ದಸರಾ ಗಿಫ್ಟನ್ನು ವಿತರಿಸಲಾಯಿತು. ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ. ನಮಸ್ತೆ ದಾವಣಗೆರೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರು? ವೀರೇಶ್ ಅಂತ ಸರ್. ವೀರೇಶ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸ್ಪೀಕರ್ ಆಫ್ ಮಾಡಿ. ಜಿಗಳಿ, ಮಲೆಬೆನ್ನೂರ್ ಹತ್ರ, ಜಿಗಳಿ ಹತ್ರ. ಮಲೆಬೆನ್ನೂರ್ ಹತ್ರ ಜಿಗಳಿ. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೂ ಕ್ವಶನ್ ಕೇಳಿ. ಏನ್ ಹೇಳಿ? ಕ್ವಶನ್ ಕೇಳಿ. ಕ್ವಶನ್ ಕೇಳಿದೆ, ಉತ್ತರ ಗೊತ್ತಿದೆಯಾ ನಿಮಗೆ? ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಂತೂ ಮೊದಲೇ ಇಲ್ಲ, ಆದರೂ ಎಲ್ಲರೂ ಕಚ್ತೀನಿ, ನಾನು ಯಾರು? ಏನಂದ್ರಿ? ಮಗು. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಉತ್ತರ ಸರಿನಾ ತಪ್ಪಾ ಅಂತ ಹೇಳ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಕಾರ್ಯಕ್ರಮ ನೋಡ್ತಾ ಇರಿ ಸರ್. ಥ್ಯಾಂಕ್ ಯು. ಯಾಕೋ ಎಲ್ಲರೂ ಆವಾಗಲಿಂದ ಒಂದೇ ಉತ್ತರ ಹೇಳ್ತಿದ್ದಾರೆ, ಮಗು ಮಗು ಅಂಥೇಳಿ. ನೋಡೋಣ ಉತ್ತರ ಸರಿಯಾಗಿರೋದ ತಪ್ಪಾ ಅಂಥೇಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ. ಸೊ ಪೌರ ಕಾರ್ಮಿಕರಿಗೆ ಒಂದು ದಸರಾ ಹಬ್ಬದ ಗಿಫ್ಟನ್ನು ಗಡಿಗುಡಾಳ್ ಮಂಜುನಾಥ್ ಅವರು ವಿತರಣೆ ಮಾಡಿದ್ರು. ಸೊ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಅನನ್ಯವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ದಾವಣಗೆರೆಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿ ವಿಚಾರ ಅಂಥೇಳಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ಸ್ವಚ್ಛತೆಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಿ ಉಡುಗೊರೆಯನ್ನು ನೀಡಲಾಯಿತು. ಅದರಲ್ಲೂ ಕೂಡ ಮಳೆ, ಚಳಿ, ಬಿಸಿಲು ಎಲ್ಲ ಸಂದರ್ಭಗಳನ್ನು ಪಕ್ಕಕ್ಕಿಟ್ಟು ಈ ಕೆಲಸ ಮಾಡ್ತಕ್ಕಂಥ ನಗರದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅವ್ರ ಜೊತೆ ಇರ್ತಕ್ಕಂಥದ್ದು ಖುಷಿ ವಿಚಾರ ಅಂತೇಳಿ ಅವರು ಹೇಳಿದ್ದಾರೆ. ಸೊ ನಿಜಕ್ಕೂ ಕೂಡ
ಮೆಚ್ಚತಕ್ಕಂಥ ಕೆಲಸ. ಏಕೆಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇವರು ಕೂಡ ಅಷ್ಟೇ, ನಮ್ಮ ರೈತರ ಹಾಗೆ, ನಮ್ಮ ಯೋಧರ ಹಾಗೆ ಎಂಥದೇ ಸಂದರ್ಭ ಬಂದರೂ ಕೂಡ ತಮ್ಮ ಸ್ವಚ್ಛತೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಂಗೆ, ಅದರಲ್ಲೂ ಕೂಡ ಸ್ವಚ್ಛ ದಾವಣಗೆರೆ ಅಂತ ಹೆಸರುವಾಸಿ ಆಗಬೇಕು, ಹೆಸರು ಬರಬೇಕು ಅಂದರೆ ಇವರ ಒಂದು ಕೊಡುಗೆ ಕೂಡ ತುಂಬ ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಯಾವತ್ತೂ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಮನೆ ಹತ್ರ ಬರ್ತಕ್ಕಂಥವ್ರಿಗೆ ಕಸದವ್ರು ಬಂದರು, ಕಸದ ಗಾಡಿಯವ್ರು ಬಂದರು ಅಂತ ದಯವಿಟ್ಟು ಹೇಳಬೇಡಿ, ಸ್ವಚ್ಛತೆಯವ್ರು ಬಂದರು ಅಂತ ಹೇಳಿ. ಏಕೆಂದರೆ ಕಸ ಮಾಡ್ತಕ್ಕಂಥದ್ದು ನಾವು, ಕಸದವ್ರು ಅಂತ ನಮಗೆ ನಾವು ಕರ್ಕೋಬೇಕು, ಈ ಬಂದು ಸ್ವಚ್ಛ ಮಾಡ್ತಕ್ಕಂಥವ್ರಿಗಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರನ್ನ ದಯವಿಟ್ಟು ಯಾವತ್ತೂ ಕಸದವರು ಅಂತ ಕರಿಬೇಡಿ. ನನಗಂತೂ ವೈಯಕ್ತಿಕವಾಗಿ ತುಂಬ ನೋವಾಗತ್ತೆ. ಏಕೆಂದರೆ ನಾವು ಮಾಡಿರ್ತಕ್ಕಂಥ ಗಲೀಜನ್ನು, ನಾವು ಮಾಡಿರ್ತಕ್ಕಂಥ ಕಸವನ್ನು ಅವ್ರು ಸ್ವಚ್ಛ ಮಾಡ್ತಕ್ಕಂಥವ್ರು, ಅವ್ರು ಆಬ್ವಿಯಸ್ಲಿ ಸ್ವಚ್ಛತೆಯವರು. ಕಸದವರು ಅಂತ ಕರ್ಕೋಬೇಕು ಅಂದರೆ ನಮ್ಮನ್ನು ನಾವು ಕರ್ಕೋಬೇಕು. ಏಕೆಂದರೆ ಪ್ರತಿಯೊಂದು ಹತ್ರ ಕಸ ಹಾಕ್ತಕ್ಕಂಥ ನಾವು, ಈ ಗುಟ್ಕಾ ತಿಂದು ಬಿಸಾಕೋದು, ಪಾನ್ ಬಿಡ ತಿಂದು ಬಿಸಾಕೋದು, ಈ ನೀರು ಕುಡಿದು ಬಾಟ್ಲ್ಗಳನ್ನ ಬಿಸಾಕೋದು, ಬಾಳೆಹಣ್ಣು ತಿಂದು ಸಿಪ್ಪೆ ಎಲ್ಲಿ ಬೇಕಲ್ಲಿ ಬಿಸಾಕೋದು, ಕುರ್ಕುರೆ ಚಿಪ್ಸ್ ತಿಂದು ಎಲ್ಲಿ ಬೇಕಲ್ಲಿ ಬಿಸಾಕೋದು, ಈ ಐಸ್ ಕ್ರೀಮ್ಗಳನ್ನ ತಿಂದು ಕಡ್ಡಿ ಬಿಸಾಕೋದು, ಅಥವಾ ಆ ಐಸ್ ಕ್ರೀಮ್ ಕವರ್ಗಳನ್ನ, ಪ್ಲಾಸ್ಟಿಕ್ ಕವರ್ಗಳನ್ನ ಬಿಸಾಕೋದು, ಈ ರೀತಿ ಎಲ್ಲ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಕೇವಲ ನಾವುಗಳು, ಇವರು ಪೌರ ಕಾರ್ಮಿಕರಲ್ಲ. ಹಾಗಾಗಿ ಕಸದವರು ಅಂತ ಯಾರಾದರೂ ಇದ್ದರೆ ಅದು ನಾವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸುಶೀಲಮ್ಮ ಅಂತ. ಸುಶೀಲಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ಇಲ್ಲ, ಅವ್ರಗೆರೆಯಿಂದ ಮಾತಾಡ್ತಿದೀವಿ. ಅವ್ರಗೆರೆಯಿಂದ ಹೇಳಿಮ್ಮ, ಹೇಗಾದ್ರೂ ಶುಭಾಶಯ. ನಮ್ಮಮ್ಮಗ ಏನೋ ಕ್ವಶನ್ ಕೇಳ್ತಾರಂತ ನೋಡ್ರಿ ಸರ್. ಆಗಲಿಮ್ಮ. ಹಲೋ ಸರ್. ಹಾಂ, ಬೇಗ ಮಾತಾಡಪ್ಪ. ಒಂದು ಜೋಡಿ ವಸ್ತುಗಳು ತೇಲುತ್ತೆ, ಮುಳುಗುತ್ತೆ, ಕರಗುತ್ತೆ. ಏನದು ಆಪ್ಷನ್ ಹೇಳು. ಸರ್ ಆಪ್ಷನ್ ಏನು ಹೇಳಪ್ಪ ಅದಕ್ಕೆ. ಸರ್ ಅದು ಜೋಡಿ ವಸ್ತುಗಳು. ಜೋಡಿ ವಸ್ತುಗಳು ಇನ್ನೊಂದ್ಸರಿ ಹೇಳು. ಜೋಡಿ ವಸ್ತುಗಳು ಅವು ತೇಲುತ್ತೆ, ಮುಳುಗುತ್ತೆ, ಕರಗುತ್ತೆ. ತೇಲುತ್ತೆ, ಮುಳುಗತ್ತೆ, ಕರಗತ್ತೆ. ಚಪ್ಲಿನಾ? ಅಲ್ಲ ಸರ್, ಅವು ಮೂರಕ್ಕೂ ಒಂದೊಂದು ಆನ್ಸರ್ ಸರ್. ಅಂದ್ರೆ ಅವು ಜೋಡಿ ಆಗಿರ್ಬೇಕು. ಅವನ್ನ ನಾವು ಒಂದೇ ಸರಿ ಯೂಸ್ ಮಾಡ್ತೀವಿ. ಒಂದೇ ಸರಿ ಯೂಸ್ ಮಾಡ್ತೀವ? ಏನೋ ಇದೆ, ಉತ್ತರ ನೆನಪಾಗ್ತಿಲ್ಲ ನನಗೂ. ಸರ್ ಆನ್ಸರ್ ಅಡಿಕೆ. ಅಡಿಕೆ ಅಡಿಕೆ ಎಲೆ ಸುಣ್ಣ. ಅಡಿಕೆ ಎಲೆ ಸುಣ್ಣ. ಎಸ್ ಎಸ್ ಎಸ್. ಅಡಿಕೆ ಮುಳುಗುತ್ತೆ, ಎಲೆ ತೇಲುತ್ತೆ, ಸುಣ್ಣ ಕರಗತ್ತೆ. ಎಸ್ ಎಸ್. ಥ್ಯಾಂಕ್ ಯು ಸೊ ಮಚ್ ಅಪ್ಪ, ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೀರಿ. ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು. ಸರಿ, ಓಕೆ. ಥ್ಯಾಂಕ್ ಯು. ಎಸ್, ತುಂಬ ಒಂದು ಟ್ರಿಕ್ಕಿ ಕ್ವೆಶನ್ ಅದರಲ್ಲೇ ಇತ್ತು. 3, ಒಂದು ತೇಲುತ್ತೆ, ಒಂದು ಮುಳುಗತ್ತೆ, ಒಂದು ಕರಗತ್ತೆ. ಸೊ ಅಡಿಕೆ ಮುಳುಗಿದ್ರೆ ಎಲೆ ತೇಲುತ್ತೆ, ಸುಣ್ಣ ಕರಗತ್ತೆ. ರೈಟ್ ಆನ್ಸರ್. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಇನ್ನೊಮ್ಮೆ ನಮ್ಮ ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹೇಳಿ ವಿನಯ್ ಅವರೇ. ಹೇಳಿ ಹೇಳಿ. ಅದು ತಿಗಣೆ ಸರ್, ರಾತ್ರಿ ಬೆಳೆಯುತ್ತೆ. ತಿಗಣೆನಾ? ಓಕೆ, ತಿಗಣೆ ನಮ್ಮ ಉತ್ತರ ಅಲ್ಲದಲ್ಲಿ ಇಲ್ಲ ಆಪ್ಷನು. ಓಕೆ, ಆಮೇಲೆ ನಾವೇ ಹೇಳ್ತೀವಿ ಉತ್ತರ ಏನು ಅಂತ. ನೋಡ್ತಾ ಇರಿ ಕಾರ್ಯಕ್ರಮ. ಆಪ್ಷನ್ ತೋರ್ಸಲ್ಲ ಸರ್? ಇಲ್ಲ, ಇದ್ರಲ್ಲಿ ಆಪ್ಷನ್ ಇಲ್ಲೇ ಇಲ್ಲ. ಹೌದಾ? ಇದೊಂದು ಒಗಟು. ಹೌದು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ವಿಶೇಷವಾಗಿ ನಮ್ಮ ಒಂದು ಪೊಲೀಸರ ಒಂದು ಇದನ್ನು ಹೇಳಬೇಕು. ನಮ್ಮ ಒಂದು ದಾವಣಗೆರೆ ನಗರದಲ್ಲಿ ಮನೆಗೆ ನುಗ್ಗಿ ಮಹಿಳೆ ಮೇಲೆ ಏನೋ ಹಲ್ಲೆಯನ್ನು ಮಾಡಿ 16 ಲಕ್ಷ ರೂಪಾಯಿ ಅಂತ ಒಡವೆ ಅಪಹರಣಗಳನ್ನು ಮಾಡಿದ್ದಾರೆ. ಸೊ ದಯವಿಟ್ಟು ಒಬ್ಬಂಟಿ ಆಗಿರ್ತಕ್ಕಂಥ ಮಹಿಳೆಯರು ಒಂದಷ್ಟು ಜಾಗರೂಕರಾಗಿರಿ ಅಂಥೇಳಿ SP ಅವರು ಕೂಡ ಹೇಳಿದ್ದಾರೆ. ಎಲ್ಲಾದರೂ ಹೊರಗಡೆ ಹೋಗುವಾಗ ದಯವಿಟ್ಟು ಇನ್ಫಾರ್ಮೇಷನ್ನ ಮಾಡಿ ಹೋಗಿ ಅಕ್ಕಪಕ್ಕದವ್ರಿಗೆ, ಅಥವಾ ಪೊಲೀಸ್ನವರೇ ಹೇಳಿದ್ದಾರೆ ನಮಗೆ ನೀವು ಊರಿಗೆ ಹೋಗೋದಾದ ಇನ್ಫಾರ್ಮೇಷನ್ ಕೊಡಿ ಅಂಥೇಳಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅದರಲ್ಲಿ ಗಂಡ ಊರಿಗೆ ಹೋಗ್ತೀನಿ ಅಂತೇಳಿ ಸ್ಟೇಟಸ್ಗೆ ಹಾಕೊಂಡ್ಬಿಡ್ತಾರೆ. ಸೊ ಇಂಥವೆಲ್ಲ
ಕಳ್ಳಕಾಕರಿಗೆ ತುಂಬ ಸುಲಭ ಆಗೋಗ್ಬಿಡ್ತವೆ. ದಯವಿಟ್ಟು ಅಂಥ ಕೆಲಸ ಮಾಡಿಬಿಡಿ. ಇಲ್ಲಾಂದರೆ ವಿತ್ ಫ್ಯಾಮಿಲಿ ಗೋಯಿಂಗ್ ಟು ಫಾರಿನ್ ಟ್ರಿಪ್ಪು ಅಥವಾ ಡೊಮೆಸ್ಟಿಕ್ ಟ್ರಿಪ್ ಅಂತಲೂ ಹಾಕ್ಬಿಡ್ತೀರಿ. ಸೊ ವಿತ್ ಫ್ಯಾಮಿಲಿ ಗೋಯಿಂಗ್ ಅಂದರೆ ಮನೆ ಖಾಲಿ ಇದೆ, ಬಂದು ದರೋಡೆ ಮಾಡ್ಕೊಂಡು ಹೋಗಿ ಅಂತ ಸುಲಭವಾಗಿ ಸಿಗ್ನಲ್ ಸಿಕ್ಬಿಡುತ್ತೆ. ದಯವಿಟ್ಟು ಇಂಥ ತಪ್ಪುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಬೇಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಮತ್ತೊಂದು ಅದೇ ರೀತಿಯ ಘಟನೆ ಆಗಿದೆ. ಸೊ ಹೆಚ್ಚು ಕಡಿಮೆ ಆಗಿದರೆ ಆ ತಾಯಿ ಪ್ರಾಣನೇ ಹೋಗ್ಬಿಡ್ತಾಯಿತ್ತು. ಈರಮ್ಮ ಅಂಥೇಳಿ 60 ವರ್ಷ ವಯಸ್ಸು ಅವ್ರಿಗೆ. ಕಾರಿಗ್ನೂರು ಕ್ರಾಸ್ ಬಳಿ ಇರ್ತಕ್ಕಂಥ ಆಂಜನೇಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಬೆಳಗ್ಗೆ ಉಮಾಪತಿ ಅಡಿಕೆ ತೋಟಕ್ಕೆ ಹೋಗಿದ್ದಾಗ ಇಂಥ ಒಂದು ಅಚಾತುರ್ಯ ನಡೆದಿದೆ. ಬೆಳ್ಳಂಬೆಳಗ್ಗೆ ಆಗಿರ್ತಕ್ಕಂಥ ಕೆಲಸ ಇದು. ಬಟ್ ಲಕ್ಕಿಲಿ ಜೀವಕ್ಕೆ ಏನು ತೊಂದರೆ ಆಗಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಾರೆ. ಸೊ ಹುಷಾರಾಗಿರಿ. ಒಬ್ಬ ಒಂಟಿಯವರು, ಅದರಲ್ಲೂ ಕೂಡ ಈ ಔಟ್ಸ್ಕರ್ಟಲ್ಲಿ ಇರ್ತಕ್ಕಂಥವ್ರು, ಈ ಬೈಪಾಸಿಗೆ ಹತ್ತಿರ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಹುಷಾರಾಗಿರಿ. ಮನೆಯಲ್ಲಿ CCTV ಸರಿಯಾಗಿ ವರ್ಕ್ ಮಾಡ್ತಾ ಇರಲಿ. ಈ ದೊಡ್ಡ ಒಂದು ಸೈರಿಂಜನ್ ಆವಾಜ್ ಥರದ್ದೇನಾದ್ರು ಒಂದು ಸ್ವಲ್ಪ ಇಟ್ಕೊಂಡಿರಿ, ಅವರಿಗೆ ಕಳ್ಳಕಾಕರಿಗೆ ಹೆದರಿಸಲಿಕ್ಕೆ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ 2 ವರ್ಷದ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನಿಷಿದ್ಧವನ್ನು ಮಾಡಲಾಗಿದೆ. ಸೊ ರಾಜ್ಯದಲ್ಲಿ ಈಗಾಗಲೇ 2 ಈ ಸಾವುಗಳು ಆಗಿರೋದ್ರಿಂದ 2 ವರ್ಷದ ಕೆಳಗಡೆನ ಮಕ್ಕಳಿಗೆ, ಅದರಲ್ಲೂ ಕೂಡ ಅಪ್ ಟು 5 ವರ್ಷದ ಮಕ್ಕಳಿಗೆ ಯಾವುದೇ ರೀತಿ ಕೆಮ್ಮಿನ ಸಿರಪ್ಪನ್ನು ನೀಡಬೇಡಿ ಅಂತ ಹೇಳಿದ್ದಾರೆ. ಇದನ್ನು ನಾವು ತುಂಬ ಸರಿ ಹೇಳ್ತಾನೆ ಇದ್ದೀವಿ. ದಯವಿಟ್ಟು ಓವರ್ ದ ಕೌಂಟ್ರ್ ಅಂದರೆ OTC ತಗೊಳ್ತಕ್ಕಂಥ ಔಷಧಿ, ನಮ್ಮ ಮಗನಿಗೆ ಒಂಚೂರು ಕೆಮ್ಮಾಗ್ಬಿಟ್ಟು ಒಂದು ಸಿರಪ್ ಕೊಡ್ರಿ ಅಂತ ತೊಗೊಳೋವಂಥ ಕೆಲಸವನ್ನು ಮಾಡಬೇಡಿ. ಅದಕ್ಕೋಸ್ಕರ ನುರಿತ ವೈದ್ಯರಿರ್ತಾರೆ. ಆ ವೈದ್ಯರಿಂದ ಸರಿಯಾಗಿರ್ತಕ್ಕಂಥ ಒಂದು ಸಲಹೆ ಸೂಚನೆ ಪಡ್ಕೊಂಡು ವೈದ್ಯರು ಬರೆದ್ರೆ ಮಾತ್ರ ಅಂಥ ಒಂದು ಸಿರಪ್ಪನ್ನು ಕೊಡಿಸಿ. ಸುಮ್ಮನೆ ತೊಗೊಂಡು ಹೋಗ್ಬಿಟ್ಟು ನೀವೇ ನಿಮಗೆ ಗೊತ್ತಿದೆ ಡಾಕ್ಟ್ರು ಆ ಸಿರಪ್ ಬರ್ಕೊಟ್ಟಿದ್ರು ಅದನ್ನೇ ಕೊಡ್ರಿ ಅಂತ ತೊಗೊಂಡ್ಬಿಡೋದು, ಅಥವಾ ಅದೇ ಜ್ವರದ ಔಷಧಿ ಬರೆದಿದ್ರು ಅದನ್ನೇ ಕೊಡ್ರಿ ಅಂತ ತೊಗೊಳೋದು. ಇಂಥ ಸೆಲ್ಫ್ ಮೇಡ್ ಡಾಕ್ಟ್ರ್ ಆಗೋದಕ್ಕೆ ಹೋಗಬೇಡಿ. ಏಕೆಂದರೆ ಅವ್ರು ಡಾಕ್ಟ್ರ್ ಆಗಬೇಕು ಅಂತಲೇ 8-10 ವರ್ಷ ಓದಿ ಕಷ್ಟಪಟ್ಟು ಪ್ರತಿಯೊಂದನ್ನು ಸೂಕ್ಷ್ಮ ತಿಳ್ಕೊಂಬಂದಿರ್ತಾರೆ. ನಾವೇ ಎಲ್ಲ ಡಾಕ್ಟ್ರಾಗಿ ನೋಡ್ಕೊಳೋದಾದರೆ ಮತ್ತು ಅವ್ರಾದ್ರೆ ಯಾಕೆ ಬೇಕು ನಮಗಲ್ವಾ? ಸೊ ದಯವಿಟ್ಟು ನಿಮ್ಮ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ವೈದ್ಯರು ಬರೆದು ಕೊಟ್ಟಿರ್ತಕ್ಕಂಥ ಔಷಧಿಗಳನ್ನು ಮಾತ್ರ ತಗೊಳ್ಳಿ. ನೀವೇ ಸೆಲ್ಫ್ ಡಾಕ್ಟರ್ ಆಗೋದಕ್ಕೆ ಹೋಗಬೇಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಈ ಕೋಲ್ಡ್ ರಿಫು, ನೆಕ್ಸ್ಟ್ರೋ, DSM ಅಂತಕ್ಕಂಥ ಒಂದು ಕೆಮ್ಮಿನ ಔಷಧಿಯಿಂದ ಈ ಥರ ಪ್ರಾಬ್ಲಮ್ಗಳಾಗಿದೆ ಅಂತ ದಯವಿಟ್ಟು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಒಟ್ಟು 11 ಸಾವಾಗಿದೆ ಅಂತೆ. ಹಾಗಾಗಿ ಕೆಲವೊಂದು ಮಕ್ಕಳಿಗೆ ಬಹು ಅಂಗಾಂಗ ವೈಫಲ್ಯ ಕೂಡ ಆಗಿದೆ ಅಂತೆ. ಹಾಗಾಗಿ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ದಯವಿಟ್ಟು ಯಾವ ಔಷಧಿ ಅಂಗಡಿಯವರು ಈ ರೀತಿ ಕೇಳಿದಾಗ ಕೊಡೋದಕ್ಕೆ ಹೋಗಬೇಡಿ. ಅದ್ರ ಜೊತೆ ನಿಮಗೂ ಸಮಸ್ಯೆ ಆಗುತ್ತೆ. ಮತ್ತು ನೀವು ಕೂಡ ಯಾವ ತಂದೆ ತಾಯಿಗಳು ಹೋಗ್ಬಿಟ್ಟು ಔಷಧಿ ಅಂಗಡಿಯವ್ರ ಹತ್ರ ಕೆಮ್ಮಿನ ಸಿರಪ್ ಕೊಡಿ ಅಂತ ನೀವೇ ಕೇಳಿ ನಿಮ್ಮ ಮಕ್ಕಳಿಗೆ ತೊಂದರೆಯನ್ನು ಮಾಡ್ಕೋಬೇಡಿ. ಇದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಅದಕ್ಕೆ ಅರ್ಹರಿದ್ದೀರಿ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಇವತ್ತು ಉದ್ಯೋಗ ಅಂತಕ್ಕಂಥದ್ದು ಯಾವ ಮಟ್ಟಿಗಿದ್ದು ಒಂದು ಇದನ್ನು ಮಾಡ್ತಾಯಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ದೇ ಇದೆ. ಸೊ ಹಾಗಾಗಿ ನೀವು ಅರ್ಜಿಯನ್ನು ಹಾಕ್ಕೊಂಡು ಆದಷ್ಟು ಬೇಗ ಒಂದು ಜಾಬ್ ತೊಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ಕ್ವಿಕ್ಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಥ ಹೃದಯ ವಿದ್ರಾವಕ ಘಟನೆಗಳು ನಡೀತವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ನಮ್ಮ ಭಾರತದಲ್ಲಿ ಇಂಥ ಘಟನೆಗಳು ಹೆಂಗೆ ನಡೆಯುತ್ತೆ ಅಂತ ನನಗೆ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲೂ ಕೂಡ ಭಾರತ ಅಂತ ಹೇಳಿದ್ರೆ ಸುಸಂಸ್ಕೃತ ನಾಡು ಅಂತ ನಾನು ಯಾವತ್ತೂ ಕರಿತಾ ಇರ್ತೀನಿ. ಏಕೆಂದರೆ ಕರುಣೆ ಅಂತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರ ಕಣದಲ್ಲೂ ಇದೆ. ಒಬ್ಬ ಗರ್ಭಿಣಿ ಬಂದಾಗ, ಅದರಲ್ಲೂ ಕೂಡ ಹೆರಿಗೆ ನೋವಿಂದ ಒದ್ದಾಡ್ತಾ ಇದ್ದಾಗ ಅವರಿಗೆ ಬೆಡ್ಡಿಲ್ಲ ಅಂತಕ್ಕನ್ನೋಷ್ಟು ಮಟ್ಟಿಗೆ ನಾವು ಒಂದು ಕಠೋರ ಮನಸ್ಸಿನವರ ಅಂತ ಒಂದು ಪ್ರಶ್ನೆ ನನಗೆ ಬರುತ್ತೆ. ಏಕೆಂದರೆ ಹೆಣ್ಮಗು ಒಂದು ಗರ್ಭಿಣಿ ನೋವಲ್ಲಿ ಇದೆ ಅಂತ ಹೇಳಿದ್ರೇ ಸಾಕು, ಅವಳಿಗೆ ಆಗ್ತಕ್ಕಂಥ ನೋವನ್ನು ಫೀಲ್ ಮಾಡಿಕೊಂಡು ಅವಳಿಗೆ ಸಹಾಯ ಮಾಡ್ತಕ್ಕಂಥ ಜನ ಇರೋವಾಗ ಈ ರೀತಿ ಅದು ಹೆಂಗೆ ನಡ್ಕೊಂಡ್ರೋ ಗೊತ್ತಿಲ್ಲ. ಅದು ಕೂಡ ದೇವಭೂಮಿ ಹರಿದ್ವಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹೇಳೋದಕ್ಕೆ ಬೇಜಾರಾಗುತ್ತೆ, ಆದರೂ ಹೇಳ್ತಾ ಇದ್ದೀನಿ. ಲಕ್ಕಿಲಿ ಆ ಹೆಣ್ಣುಮಗುಗಾಗಲಿ ಆ ಮಗುಗಾಗಲಿ ಏನು ತೊಂದರೆ ಆಗಿಲ್ಲ. ಹಾಗೆ ನೆಲದ ಮೇಲೆ ಮಲ್ಕೊಂಡಿದ್ದಾರೆ, ಅಲ್ಲೇ ಡೆಲಿವರಿ ಆಗಿದೆ. ಎಷ್ಟೊಂದು ನಾವು ಕಲ್ಲು ಮನಸ್ಸಿನವ್ರು ಆಗ್ಬಿಡ್ತೀವಿ ಕೆಲವೊಂದು ಸರಿ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಈ ರೀತಿ ಆಗಬಾರ್ದಾಗಿತ್ತು, ಮುಂದೆ ಈ ರೀತಿ ಆಗದೆ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಆ ರೀತಿ ಯಾರಾದರೂ ಅನಾರೋಗ್ಯ ಅಂತ ಬಂದಾಗ ಮೊದಲು ಅವ್ರಿಗೊಂದು ವ್ಯವಸ್ಥೆ ಮಾಡಿ, ಬೆಡ್ ಮೇಲೆ ಮಲಗೋದಕ್ಕೋ ಅಥವಾ ಅವ್ರಿಗೊಂದು ಪ್ರಾಥಮಿಕ ಚಿಕಿತ್ಸೆಗೋ ಆ ರೀತಿ ವ್ಯವಸ್ಥೆ ಮಾಡಿದಾಗ ಆ ರೀತಿ ಹೆಚ್ಚಿನ ತೊಂದರೆಗಳು ಆಗೋದಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿ. ನಮ್ಮ ತಿಂಡಿ ಆಯ್ತಾ?
ಇಲ್ರಿ ಸರ್ ತಿಂಡಿ ಆಗಿಲ್ಲ ಮಾಡ್ಬೇಕು. ಓಕೆ, ಯಾಕೆ ಲೇಟ್ ಆಗಿದೆ ಅಮ್ಮ? ಸೊ ಚಪಾತಿ ಪಲ್ಯ, ಕೋಸ್ಕಡ್ಡೆ ಹೆಸರು ಕಾಳು ಪಲ್ಯ. ಹೌದಾ, ಓಕೆ. ಚಪಾತಿ ಸರ್ ನಿಮ್ದು? ನಂದು ಆಯ್ತಮ್ಮ, ರೊಟ್ಟಿ. ಹೌದಾ, ಚೆನ್ನಾಗಿ ರೊಟ್ಟಿ. ಹೇಳಿ. ನಾವು ಮಾಡಕ್ಕಾಗಿಲ್ಲ, ಮಾಡೋಣ ನಂದಿ ನಿನ್ನೆ ಬಟ್ಟೆ ಡಿಸೆಂಬರ್ 10ಕ್ಕೆ ನಮ್ಮ ತಂಗಿ ಮಗನ್ ಮದ್ವೆ ಸರ್. ಮದ್ವೆನಾ? ಮದ್ವೆ ನಿನ್ನೆ ಬಟ್ಟೆ ಎಲ್ಲ ತೆಗ್ಸ್ಕೊಂಡ್ ಬಂದ್ವಿ, ಇನ್ನೂ ಇದಾವೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅವನು ಒಬ್ನೇ ಇರೋದು, ಕಕ್ಕಿರುಗಳು ಅವತ್ತು. ನಿನ್ನೆ ಸರ್ ತಪ್ಪದೆ ಬರ್ರಿ ಸರ್, ಇದನ್ನ ಹಾಕ್ತಿವಿ ಪತ್ರಿಕೆದು ಇದ್ರಾಗೆ ಮೊಬೈಲ್ ಒಳಗೆ. ಆಗ್ಲಿ ಸರ್ ನಿಮ್ ಮನೆಯವರು ಆಮೇಲೆ ಅವ್ರ ಮನೆಯವರು. ಖಂಡಿತಮ್ಮ, ಖಂಡಿತ. 10ಕ್ಕೆ ಇರೋದು ಡಿಸೆಂಬರ್ 10. ಇನ್ನು ಒಂದ್ ಸ್ವಲ್ಪ ಓಕೆ, ಇನ್ನ 3 ತಿಂಗಳಿದೆ. ಖಂಡಿತ ಬರ್ತೀವಿ, ತೊಂದ್ರೆ ಇಲ್ಲ. ಖಂಡಿತ ಬರಕ್ ನೋಡ್ರಿ ಸರ್, ಹೇಳಿದೀನಿ ಎಲ್ಲ ಹೇಳ್ತಿರ್ತೀನಿ. ಆಗ್ಲಿ ಖಂಡಿತ. ಮತ್ತೆ ಯಾಕಂದ್ರೆ ಶುಭಾಶಯ ಹೇಳೋದಿದ್ಯಾ? ಸರ್ ಅದೇ ನಮ್ಮ ಪೂಜಾ ನಟರಾಜ್ ಅಂತ ಹೇಳಿ ವೆಡ್ಡಿಂಗ್ ಆನಿವರ್ಸರಿ ಅವ್ರದ್ದು ಇವತ್ತಾ? ಇವತ್ತು 5ನೇ ವರ್ಷದ್ದು. ಫೋಟೋ ಕಳ್ಸಿದ್ದೀರಾ? ಇಲ್ರಿ ಸರ್, ಕಳ್ಸೋ ಅಂತ ಹೇಳಿದ್ವಿ. ನಿನ್ನೆ ಬಂದ್ರು, ಸಾಯಂಕಾಲ ಎಲ್ಲ ಹೋದ್ರು. ಬರ್ತೀನಿ ಅಂದ್ರೆ ಆಮೇಲೆ ಬರ್ಬೋದು ಇಬ್ರು. ಆಯ್ತಮ್ಮ, ಕಳ್ಸಿಕೊಡಕ್ಕೆ ಹೇಳಿ. ಪೂಜಾ ನಟರಾಜ್ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. 5ನೇ ವರ್ಷದ್ದು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ. ಆ ಭಗವಂತ ನಿಮ್ಮ ಜೋಡಿನ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿರೋ ಹಾಗೆ ಹರಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಅವ್ರ ಮಗಂದು ಹುಟ್ಟುಹಬ್ಬ 3ನೇ ವರ್ಷದ್ದು. ಓಕೆ, ಅವನೊಂದು ಹುಟ್ಟುಹಬ್ಬದ್ದು 3ನೇ ವರ್ಷ ಒಂದು. ಇದು ಋತ್ವಿಕ್ ಅಂತ ಹೇಳಿ. ಅವ್ರ ಹೆಸರೇನಂದ್ರಿ? ಋತ್ವಿಕ್ ಅವರಿಗೆ 3ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಹೀಗೆ ನಗ್ನಗ್ತಾ ಪುಟಾಣಿ ಸಂತೋಷವಾಗಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರದ್ದು ಬೆಂಗಳೂರಿಗೆ ಇವಾಗ. ಹಾಂ, ಒಳ್ಳೇದಾಗ್ಲಿ. ಫೋಟೋಸ್ ಬಂದ್ರೆ ನಮ್ಗೆ ಕಳಿಸ್ಕೊಡಿಮ್ಮ, ಖಂಡಿತ ಪ್ರಸಾರ ಮಾಡ್ತೀವಿಮ್ಮ. ಕಳಿಸ್ತೀನಿ. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಉತ್ತರ ಹೇಳ್ತೀರಾ? ಹೇಳಿ ಸರ್, ನೋಡೋಣ, ಬಂದ್ರೆ ಹೇಳ್ತೀನಿ. ಓಕೆ, ಸೊ ನಿಮ್ಮ ಒಂದು ಪ್ರಶ್ನೆ ಬಂದು, ನಾನು ಆಗ್ಲೇ ಕೇಳಿದೆ, ಇದಕ್ಕೆ ಇನ್ನೂ ಯಾರು ಉತ್ತರ ಹೇಳಿಲ್ಲ. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆ ಮೇಲೆ ಕೂದಲಂತೂ ಮೊದಲೇ ಇಲ್ಲ, ಆದ್ರೂ ನಾನು ಎಲ್ರಿಗೂ ಕಚ್ತೀನಿ, ನಾನು ಯಾರು? ಹೊಸ ಇದು ಏನೈತಿ ಗೊತ್ತಾಗ್ತಲ್ಲ. ಐತಿ, ಬಾಯಿಗೆ ಅಲ್ಲಿಲ್ಲ, ಮೈಯಾಗ ಶಕ್ತಿ ಇಲ್ಲ. ಹೌದು, ತಲೆಯಲ್ಲಿ ಕೂದಲಂತೂ ಮೊದಲೇ ಇಲ್ಲ. ಗಾಳಿನ? ಗಾಳಿ ಹೆಂಗ್ ಕಚ್ಚುತ್ತೆ? ಬಾಯಲ್ಲಿ ಅಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಹೌದು, ಇದು ಕೇಳಿದ್ದೆ ಸರ್, ಯಾಕೆ ಬರ್ತಾ ಇಲ್ಲ, ಒಟ್ಟು ನೆನಪೈತಿ. ಅಲ್ಲ ಎಲ್ಲ ಇದೆ ನೋಡಿ ಉತ್ತರ. ಏನು ಸರ್? ಹೌದಾ? ಬಾಯಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ಕೂದಲ ಹೊಸ. ಇದು ಓದಿದ್ದೆ ನಾನೊಂದ್ಸಲ ನೋಡಿದ್ದು ಮೊಬೈಲೊಳಗೆ, ಆದ್ರೆ ಅದು ನೆನಪಿಟ್ಕೊಂಡಲ್ಲ. ಯಾವಾಗ ಒಂದ್ಸಲ ಟೈಮ್ ನೋಡಿದ್ದು ಬರ್ತಾರ, ಸೆಕೆಂಡ್ ಅಷ್ಟೇ ಇರುತ್ತೆ ಟೈಮು. ಹೌದಾ? ಟೈಮ್ ಆಗ್ತಾ ಬಂತು. ಇದು ನಾನು ಹೇಳಿದ್ದ ಹೊತ್ತು ಒಂದ್ಸಲ ಹೌದಲ್ರಿ ಸರ್, ಗೊತ್ತಾಗ್ತಲ್ಲ ಬಿಡ್ರಿ ಸರ್. ಗೊತ್ತಾಗ್ತಿಲ್ಲ? ಇಲ್ಲ, ಯಾಕೆ ಗೊತ್ತಾಗ್ತಿಲ್ಲ. ಇದೆಲ್ಲ ಗೊತ್ತಾಯ್ತು, ಆದ್ರೆ ಅದು ಉತ್ತರ ಹೇಳಕ್ ಆಗ್ತಲ್ಲ. ಆಗ್ಲಿ ಆಮೇಲೆ ನಾನೇ ಹೇಳ್ತೀನಿ ಉತ್ತರ. ಹೌದೇನ್ರಿ ಸರ್, ಹೇಳ್ರಿ ಸರ್, ನೋಡೋಣ. ಇದು ಅಂದ್ರೆ ಬರ್ಕೊಂಡಿದ್ದೆ, ಆದ್ರೆ ಬೇಗ ಹುಡುಕಿ ಹೇಳ್ತೀನಿ, ನೋಡೋಣ ಬಂದ್ರೆ. ಆಯ್ತು, ನೋಡೋಣ. ಗೊತ್ತಾದ್ರೆ ನೀವೇ ಹೇಳಿ. ಕಾರ್ಯಕ್ರಮ ಮುಗಿದ್ರೊಳಗೆ ಗೊತ್ತಾದ್ರೆ ನೀವೇ ಹೇಳಿ. ಒಳ್ಳೇದಾಗ್ಲಿ. ಎಲ್ಲ ಚೆನ್ನಾಗಿದ್ಯಮ್ಮ, ನೀವು ಚೆನ್ನಾಗಿದ್ದೀರಲ್ಲ? ಆಗ್ಲಿ, ಒಳ್ಳೇದಾಗ್ಲಿ. ಹುಡುಗಿ ಹುಡುಗನವಾದ್ರು ಬೇರೆಯವರಿಗೆಲ್ಲ ಹುಡುಗರಿಗೆ ಅವೆಲ್ಲ ತರಬೇಕು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರ್ಲಿಮ್ಮ. ಖಂಡಿತ ಬರ್ತೀವಿ ನೀವು. ಆಗ್ಲಿ, ಖಂಡಿತ ಬರ್ತೀವಿ. ಒಳ್ಳೇದಾಗ್ಲಿ. ನಮಸ್ತೆ. ಎಸ್ ವೀಕ್ಷಕರ, ಕ್ರೀಡಾ ಸುದ್ದಿ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಿ ಬಿಡೋಣ. ಸೊ ನಾಳೆ ವಿಶೇಷವಾಗಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನ ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇದೆ. ನಾಳೆ ಅಕ್ಟೋಬರ್ 5ನೇ ತಾರೀಕು. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ಸೌಂಡ್ ಕಡಿಮೆ ಮಾಡ್ರಿಮ್ಮ. ಟಿವಿ ಸೌಂಡ್ ಎಲ್ಲ ಕಡಿಮೆ ಮಾಡಿದ್ರಾ? ಇಲ್ಲ, ಕಾಲ್ ಕಟ್ ಆಗುತ್ತೆ ಇವಾಗ.
ಹೌದು. ಹಲೋ ಹೇಳಿಮ್ಮ. ದಯವಿಟ್ಟು ಕ್ಷಮೆ ಇರಲಿ, ಟಿ ವಿ ಸೌಂಡ್ ಕಡಿಮೆ ಮಾಡಿ. 3 ಸಲ ಹೇಳಿದ್ದಾಯಿತು, ನನಗೇನು ಕೇಳಿಸಲ್ಲ ಆ ಕಡೆಯಿಂದ, ಹಾಗಾಗಿ ಕಾಲ್ ಕಟ್ ಆಗಿದೆ. ಎಸ್, ನಾನು ಕ್ರೀಡಾ ಸುದ್ದಿ ಬಗ್ಗೆ ಒಂದಷ್ಟು ಬೆಳಕು ಚೆಲ್ತಾ ಇದ್ದೆ. ನಾಳೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಒಂದು ಪಂದ್ಯ ನಡೀತಾ ಇದೆ. ವಿಶ್ವಕಪ್ನ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಭಾರತಕ್ಕೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಂದ್ಯ, ಆದರೂ ಏಕಪಕ್ಷೀಯವಾಗಿರ್ತಕ್ಕಂಥ ಪಂದ್ಯ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಭಾರತ ತಂಡ ಇದುವರೆಗೂ ಪಾಕಿಸ್ತಾನದ ಮೇಲೆ ಆಡಿರ್ತಕ್ಕಂಥ ಅಷ್ಟೂ ಪಂದ್ಯಗಳನ್ನು ಗೆದ್ದಿದೆ. ಇದುವರೆಗೂ ಭಾರತ ತಂಡ ಪಾಕಿಸ್ತಾನದ ಮಹಿಳೆಯರ ಒಂದು ಕ್ರಿಕೆಟ್ ಟೂರ್ನಿಯಲ್ಲಿ ಇದುವರೆಗೂ ಪಾಕಿಸ್ತಾನದ ಮೇಲೆ ಸೋತೇ ಇಲ್ಲ ಅಂತ ಒಂದು ಅಜೇಯ ದಾಖಲೆಯನ್ನು ಹೊಂದಿರೋದ್ರಿಂದ ನಾಳೆನೂ ಕೂಡ ಸುಲಭವಾಗಿ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಅದೇ ರೀತಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಪುರುಷರ ಒಂದು ಟೆಸ್ಟ್ ಕ್ರಿಕೆಟ್ ಪಂದ್ಯ ಏನು ನಡೀತಾ ಇದೆ, ಇದು ಬಹುಶಃ ಹೆಚ್ಚು ಕಡಿಮೆ ಏಕಪಕ್ಷೀಯವಾಗಿ ಭಾರತ ಗೆಲ್ಲೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಕರೆಕ್ಟ್ ಕಟ್ ಆಯಿತು. ಎಸ್, ಮೊದಲನೇ ಇನ್ನಿಂಗ್ಸನ್ನು ಆರಂಭಿಸಿರ್ತಕ್ಕಂಥ ವೆಸ್ಟ್ ಇಂಡೀಸ್ 162 ರನ್ನಿಗೆ ಆಲ್ಔಟ್ ಆದರೆ, ಎರಡನೇ ಅಂದರೆ ಪ್ರಥಮ ಇನ್ನಿಂಗ್ಸನ್ನು ಆರಂಭಿಸಿರ್ತಕ್ಕಂಥ ಭಾರತ ತಂಡ ಹೆಚ್ಚು ಕಡಿಮೆ 468 ರನ್ನನ್ನು ಗಳಿಸಿ 280 ರನ್ಗಳ ಒಂದು ಲೀಡಿಂಗನ್ನು ಹೊಂದುತ್ತೆ. ಅದೇ ರೀತಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿರ್ತಕ್ಕಂಥ ವೆಸ್ಟ್ ಇಂಡೀಸ್ ತಂಡ ಆಗಲೇ 1 ವಿಕೆಟನ್ನು ಕಳ್ಕೊಂಡಿತ್ತು 20 ರನ್ನಿಗೆ. ಸೊ ಇವತ್ತೇ ಆಲ್ಔಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಗೌತಮ್ ಅಂತ. ಗೌತಮ್, ಎಲ್ಲಿಂದ ಕರೆ ಮಾಡಿರೋದಪ್ಪ? ನಾವು ದುಗ್ಗಾವರದಿಂದ. ದುಗ್ಗಾವತಿಯಿಂದ. ಹೇಳಪ್ಪ, ಯಾರಾದ್ರೂ ಶುಭಾಶಯ ಹೇಳಬೇಕಾ? ನಾವೊಂದು ಪ್ರಶ್ನೆ ಕೇಳೋಣ ಅಂತ ಮಾಡಿದ್ವಿ. ಕೇಳಪ್ಪ. ನಮ್ಮನೆ ಸುತ್ತಮುತ್ತ ಬಿಳೆಗೋಡೆ, ಎಲ್ಲಿ ನೋಡ್ರು ಬಾಕ್ಲಿಲ್ಲ. ಎಲ್ಲಿ ನೋಡಿದ್ರು ಬಾಕ್ಲಿಲ್ಲ. ತೆಂಗಿನಕಾಯಿನಾ? ಅಲ್ಲ. ಅಲ್ಲ. ಮೋಡ? ಅಲ್ಲ. ಅಲ್ಲ. ಎರಡೂ ಅಲ್ವಾ? ಬಿಳಿ ಗೋಡೆ, ಬಾಗ್ಲಿಲ್ಲ. ನೀನೇ ಹೇಳ್ಬಿಡಪ್ಪ. ಕೋಳಿ ಮೊಟ್ಟೆ. ಓ, ಕೋಳಿ ಮೊಟ್ಟೆನಾ? ಓಕೆ ಓಕೆ, ಒಳ್ಳೇದಾಗಲಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಹಾಂ, ಏನಪ್ಪ? ಅಲ್ಲ ಅಲ್ಲಪ್ಪ, ಅಲ್ವಾ? ಅಲ್ಲ ಅಲ್ಲ. ಓಕೆ, ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ದೀರಿ? ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಥ್ಯಾಂಕ್ ಯು. 6ನೇ ಕ್ಲಾಸ್ ಹೋಗ್ತಿದ್ದೀವಿ. ಓಕೆ ಓಕೆ, ಚೆನ್ನಾಗಿ ಓದಪ್ಪ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ತಮ್ಮ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು ಚೆನ್ನಾಗದಿರ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಊಟ ಆಯ್ತು? ಆಯ್ತ್ರಿ, ನಿಮ್ದು ಆಯ್ತ್ರಿ? ಆಯ್ತಮ್ಮ, ಆಯ್ತು. ಹೇಳಿಮ್ಮ, ಯಾಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನಲ್ರಿ, ಬಾಳ ದಿವಸ ಮಾಡಿದ್ದಲ್ಲ, ಏನೈತ್ ಮಾಡೋದಂತ ಮಾಡಬಲ್ಲ, ಇವತ್ತು ಮಾಡಿದ್ಲೆ. ನೀವು ನಂಬರ್ ಬದ್ಲಿ ಐತಿ ಅಂತಿದ್ರಿ, ಅದಕ್ಕೆ ನೋಡೋಣ ಅಂತ ಮಾಡಿದೆ. ಇಲ್ಲ ಇಲ್ಲ, ಇದೇ ನಂಬರ್ ಇದೆ. ಅವತ್ತು ಒಂದ್ ದಿವಸ ಮಾತ್ರ ಬದ್ಲಿ ಆಗಿತ್ತು ಅಷ್ಟೇ. ಅದೇ ಒಂದ್ ದಿವ್ಸ ಅಂದಿದ್ರಲ್ಲ, ಅದಕ್ಕೆ ಮಾಡಿದ್ದಲ್ಲ. ಆಯ್ತಪ್ಪಾಜಿ, ಊಟ ಆತಂಗ ನಿಮ್ದು? ನಂದು ಆಯ್ತಮ್ಮ, ನಿಮ್ದಾಯ್ತಾ ಊಟ? ಆಯ್ತಪ್ಪ, ಆಯ್ತು. ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗದವಪ್ಪ, ಚೆನ್ನಾಗದವ. ಈ ಗಂಧದ ಗಿಡ ಯಾವಾಗ ಹೋಯ್ತಿರಿ ಒಯ್ರಿ. ಆಯ್ತಮ್ಮ, ಖಂಡಿತ ಬರ್ತೀನಿ. ಆತಪ್ಪ, ಆತ. ತುಂಬಾ ಒಳ್ಳೇದು. ಹಿಂಗೆ ನಗ್ನಗ್ತಾ ಸಂತೋಷವಾಗಿರಿಮ್ಮ. ಆತಪ್ಪಜಿ. ನಮಸ್ಕಾರಪ್ಪ. ಆಗ್ಲಿಮ್ಮ, ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ನಮಸ್ತೆ. ಆಯ್ತಪ್ಪಜಿ, ನಮಸ್ತೆ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿವೆ. ಸೊ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಏಕೆಂದರೆ ಈಗೆಲ್ಲ ಸಾಲು ಸಾಲು ಪೂಜೆ ಪುನಸ್ಕಾರಗಳು ಬರುತ್ತೆ. ಇನ್ನೇನು ದಸರಾ ಹಬ್ಬ ಮುಗೀತು, ಇನ್ನು ಕೇವಲ 12-13 ದಿವಸದಲ್ಲಿ ದೀಪಾವಳಿ ಬರುತ್ತೆ. ಒಂದು ಪೂಜೆ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಈ ತೆಂಗಿನಕಾಯಿ ಹೊಡೆದ ತಕ್ಷಣವೇ ಕೆಲವೊಬ್ಬರು ತೆಂಗಿನಕಾಯಿಗೆ ಕುಂಕುಮ ಹಚ್ಚಿಬಿಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥ ತೆಂಗಿನಕಾಯಿಯನ್ನು ಒಡೆದಾಗ ನಾವು ಕುಂಕುಮವನ್ನು ಅಥವಾ ಅರಿಶಿಣವನ್ನು
ಅಥವಾ ಗಂಧವನ್ನು ಇದ್ಯಾವುದನ್ನು ಹಚ್ಚಬಾರದು ಅಂತೇಳಿ ಹೇಳ್ತಾರೆ. ಯಾಕೆ ಸರ್ ಹಾಗೆ ಅಂತ ನೀವು ಕೇಳ್ಬೋದು. ಅದಕ್ಕೊಂದು ಇತಿಹಾಸ ಇದೆ, ಒಂದು ಹಿನ್ನೆಲೆ ಇದೆ. ನಾವು ಕುಂಬಳಕಾಯಿ ಒಡೆದಾಗ ಮಾತ್ರ ಕುಂಬಳಕಾಯಿಗೆ ಕುಂಕುಮವನ್ನು ಮತ್ತು ಅರಿಶಿಣವನ್ನು ಹಚ್ತೀವಿ. ಏಕೆಂದರೆ ಕುಂಬಳಕಾಯಿ ಬಲಿ ಕೊಡ್ತಕ್ಕಂಥದ್ದು ಈ ಒಂದು ರಾಕ್ಷಸರಿಗೆ ಅಥವಾ ದುಷ್ಟಶಕ್ತಿಗಳಿಗೆ. ಆ ದುಷ್ಟಶಕ್ತಿಗಳ ಒಂದು ದೃಷ್ಟಿ ಹೋಗಲಿ ಅಂತ ಹೊಡೆದಾಗ ಅಲ್ಲಿ ನಾವು ಕುಂಕುಮವನ್ನು ಮತ್ತು ಅರಿಶಿಣವನ್ನು ಹಚ್ಚತಕ್ಕಂಥದ್ದು ಸಂಪ್ರದಾಯ. ಆದರೆ ನಾವು ದೇವರಿಗೆ ನೈವೇದ್ಯ ಮಾಡಿದಾಗ ಯಾವುದೇ ಕಾರಣಕ್ಕೂ ಈ ಕುಂಕುಮವನ್ನು ಮತ್ತು ಅರಿಶಿಣವನ್ನು ಆಗಲಿ ಗಂಧವನ್ನಾಗಲಿ ಹಚ್ಚಬಾರದು ಅಂಥೇಳಿ ಸಂಪ್ರದಾಯ ಹೇಳುತ್ತೆ. ಹಾಗಾಗಿ ಇನ್ನು ಮುಂದೆ ನೀವು ಪೂಜೆ ಮಾಡ್ತಕ್ಕಂಥ ಮನೆಯಲ್ಲಿ ಯಾವಾಗಲೇ ನೀವು ಪೂಜೆಗೆ ಪುನಸ್ಕಾರಗಳಿಗೆ ಈ ತೆಂಗಿನಕಾಯಿಯನ್ನು ಹೊಡೆದಾಗ ಯಾವುದೇ ಕಾರಣಕ್ಕೂ ಕುಂಕುಮ ಅರಿಶಿಣ ಅಥವಾ ಗಂಧವನ್ನು ಹಚ್ಚದೇನೆ ಕೇವಲ ತುಳಸಿ ಎಲೆಯಿಂದ ಅದನ್ನು ನೈವೇದ್ಯವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂಥೇಳಿ ನನಗೆ ಗೊತ್ತಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೊನೆಯ ಕರೆಯನ್ನು ಸ್ವೀಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ದಿವ್ಯಾ ಅಂತ. ದಿವ್ಯಾ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಮ್ಮ. ಕ್ವಶನ್ ಹೇಳಿದ್ರಲ್ಲ ಅದಕ್ಕೆ ಆನ್ಸರ್ ಹಾಂ ಹೇಳಪ್ಪ. ಅದು ಕ್ವಶನ್ ಏನೋ ಒಂದು ಸರ್ ಟಿವಿಲಿ ಬರ್ತಾ ಇದೆಯಲ್ಲ ಕ್ವಶನು. ಉತ್ತರ ಏನ್ ಸರ್ ಅದಕ್ಕೆ ಸರ್? ಉತ್ತರ ನಾನು ಆಮೇಲೆ ಹೇಳ್ತೀನಿ. ಉತ್ತರ ನಿಮಗೆ ಗೊತ್ತಿದ್ರೆ ಹೇಳಿ. ನಮಗೆ ಗೊತ್ತಿಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್. ಆಯಿತು, ನಾನೇ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಸರ್. ಎಸ್ ವೀಕ್ಷಕರೇ, ತುಂಬ ಜನ ಕುತೂಹಲದಿಂದ ಕಾಯ್ತಿದ್ದಾರೆ. ಪ್ರಶ್ನೆಗೆ ಉತ್ತರವನ್ನು ನಾನೇ ಹೇಳಿಬಿಡ್ತೀನಿ, ಹೆಚ್ಚು ಕಾಯಿಸೋದು ಬೇಡ. ಪ್ರಶ್ನೆನ ಒಮ್ಮೆ ಹೇಳಿಬಿಡ್ತೀನಿ ಮೊದಲು. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿಯಂತೂ ಇಲ್ಲವೇ ಇಲ್ಲ, ತಲೆಯಲ್ಲಿ ಕೂದಲೂ ಇಲ್ಲೇ ಇಲ್ಲ, ಆದರೂ ಎಲ್ಲರೂ ಕಚ್ತೀನಿ, ನಾನು ಯಾರು? ಇದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟ್ರಿಕಿ ಆಗಿರ್ತಕ್ಕಂಥ ಉತ್ತರ ಅಂದರೆ, ನಿಮ್ಮೆಲ್ಲರ ಮನೆಯಲ್ಲಿ ಸಾಯಂಕಾಲ 7 ಗಂಟೆ ಆದರೆ ಕರೆಯದೇ ಬರ್ತಾ ಇರ್ತಕ್ಕಂಥ ಅತಿಥಿ ಅಂತ ಹೇಳಿದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊಳ್ಳೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊಳ್ಳೆ ಬಾಯಲ್ಲಿ ಹಲ್ಲೂ ಇರೋದಿಲ್ಲ, ತಲೆಯಲ್ಲಿ ಕೂದಲು ಇರೋದಿಲ್ಲ, ಆಯಿತಾ, ಮೈಯಲ್ಲಿ ಶಕ್ತಿ ಅಂತೂ ಮೊದಲೇ ಇರೋದಿಲ್ಲ, ಆದರೂ ಎಲ್ರಿಗೂ ಕಚ್ಚತ್ತೆ. ಕಚ್ಚಿದರೆ ತಾನು ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ ಕಚ್ಚತ್ತೆ ಮನುಷ್ಯನ ಹತ್ರ ಒದೆ ತಿಂದು. ಓಕೆ, ಅದು ಸೊಳ್ಳೆ ಆಗಿತ್ತು. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಸೊ ಮತ್ತೆ ಮುಂದಿನ ಒಂದು ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ 10:30ರಿಂದ 11:30 ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿವರವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ಸೊ ವಾರಾಂತ್ಯ ಅಂತ ಹೊರಗಡೆ ಹೋಗ್ತಕ್ಕಂಥವ್ರು ಹುಷಾರಾಗಿರಿ, ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನ ಕೊಡಿ ಅಂತ ಕೇಳ್ಕೊಳ್ತಾ, ಇಂದಿನಂತೆ ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ನಮಸ್ಕಾರ.